ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಘಟನೆ ನಡೆದಿದೆ. ನೇಹ ಅನ್ನುವ ವಿದ್ಯಾರ್ಥಿನಿಯ ಕೊಲೆಯಾಗಿದೆ. ಅದು ಹುಬ್ಬಳ್ಳಿಯ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ್ ಅನ್ನೋ ವಿದ್ಯಾರ್ಥಿನಿಯನ್ನು ಹಾಡು ಹಗಲೇ ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು ಫಯಾಜ್ ಎನ್ನುವ ದುಷ್ಕರ್ಮಿ. ನಿಜಕ್ಕೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೇಗಿದೆ, ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗಬಾರ್ದಾ, ಈ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಪಾಪಿ ಫಯಾಜ್ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸಾಮಾಜಿಕ ಕಾರ್ಯಕರ್ತೆ ವಸಂತ ಕವಿತಾ ಕೇಸಿರೆಡ್ಡಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು BJPಯ ರಾಜ್ಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾಗಿರುವಂಥ ದಿಲೀಪ್ ಗೌಡ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಾನು ಮೊದಲನೇದಾಗಿ ವಸಂತ ಮೇಡಮ್ ಅವ್ರನ್ನ ಕೇಳೋಕ್ಕೆ ಬಯಸ್ತೀನಿ. ಮೇಡಮ್, ನಿಜಕ್ಕೂ ಒಂದು ರೀತಿ ಇಡೀ ರಾಜ್ಯವೇ ತಲ್ಲಣಗೊಂಡಿದೆ. ಒಬ್ಬ ವಿದ್ಯಾರ್ಥಿನಿ ಎಕ್ಸಾಮ್ ಬರೆಯೋದಕ್ಕೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲೇ ಕೊಲೆ ಆಗ್ತಾಳೆ ಅಂತಂದರೆ ಅದನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಮೊದಲನೇದಾಗಿ ಪ್ರತಿಯೊಬ್ಬರು ಈ ದೇಶದ ಮೇಲೆ ಹುಟ್ಟಿದ ಮೇಲೆ ಅವ್ರಿಗೆ ಆದ ಸ್ವಾತಂತ್ರ್ಯ ಇದೆ ಬದುಕಕ್ಕೆ. ಬೇರೆಯೊಬ್ಬರು ಯಾರಾದರೂ ಆಗಲಿ, ಏನಾದರೂ ಇಶ್ಯೂ ಆಗಲಿ, ಇನ್ನೊಬ್ಬರನ್ನ ಕೊಲೆ ಮಾಡೋದು, ಸಾಯಿಸೋದು ಯು ಕ್ಯಾನ್ ನಾಟ್. ಆ್ಯಂಡ್ ಇನ್ನೊಬ್ಬರ ಇಷ್ಟ ಇಲ್ಲದೆ ನೀವು ಅವ್ರ ಮೇಲೆ ಏನೂ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇದು ನಮ್ಮ ಕಾನೂನಲ್ಲೂ ಇದೆ, ಇದು ನಮ್ಮ ರೂಲಲ್ಲೂ ಇದೆ. ಸೊ ಇದನ್ನು ಇನ್ನೂ ನಾವು ಪಾಲನೆ ಮಾಡ್ತಿಲ್ಲ ಅಂದರೆ ಎಲ್ಲಿ ನಾವು ತಪ್ಪು ಹೋಗ್ತೀವಿ. ನಮ್ಮ ಬೇಸಿಕ್ ರೂಟ್ಸ್ ಏನಿದೆಯಲ್ಲ ಅಲ್ಲಿಂದ ನಾವು ಶುರು ಮಾಡಬೇಕಾಗಿದೆ. ಸೊ ಇದು ನೀವು ನೇಹಾ ಒಂದು ಹುಬ್ಳಿ ಧಾರವಾಡ ಹೆಣ್ಮಗಳು ಅಂತಲ್ಲ, ಐ ಆಮ್ ಸಾರಿ, ನೇಹಾ ನನ್ನ ಮಗಳು ಅಂತ ಯಾವತ್ತು ಪ್ರತಿಯೊಬ್ಬರು, ಇವತ್ತು ನನ್ನ ಮಗಳು ಅಂದಿದ್ದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಪ್ರತಿಯೊಬ್ಬರು ಲೀಡರ್ ಆದರೂ ಆಗಲಿ, ಕಾರ್ಯಕರ್ತರು ಆಗಲಿ, ಯಾವುದೇ ಕಮ್ಯುನಿಟಿ ಆದರೂ ಆಗಲಿ, ನನ್ನ ಮಗಳು ಅಂದಾಗ ಮಾತ್ರ ಅವ್ರು ಎಚ್ಚರಿಕೊಂಡು ಮುಂದೆ ಬರ್ತಾರೆ. ಅದಕ್ಕೆ ಸೊ ನನ್ನೊಂದು ಸಂದೇಶ, ಪ್ರತಿಯೊಂದು ಮಗ ಆದರೂ ಆಗಲಿ, ಮಗಳಾದರೂ ಆಗಲಿ, ನನ್ನದು ಅಂದಾಗ ನನ್ನ ಮಗ ತಪ್ಪು. ಈಗ ಹುಡುಗ ಯಾರಿದ್ದಾನೆ ನನಗೆ ಹೆಸರು ಬೇಕಾಗಿಲ್ಲ, ಯಾವ ಕಮ್ಯುನಿಟಿನೂ ಬೇಕಾಗಿಲ್ಲ, ಅವನು ನನ್ನ ಮಗ ಅಂತ ಹೇಳಿದ ಮೇಲೆ ನಾನು ಒಂದು ತಾಯಿಯಾಗಿ ಅವನ ಮೇಲೆ ಏನು ಕ್ರಮ ತಗೊಳ್ತೀನಿ. ಇಫ್ ನನ್ನ ಮಗ ಆಗಿದ್ರೆ ಐ ಆಮ್ ಟೆಲಿಂಗ್ ದ ಸುಪ್ರೀಂ ಕೋರ್ಟ್ ಆದರೂ ಆಗಲಿ, ಹೈಕೋರ್ಟ್ ಆದರೂ ಆಗಲಿ, ಎಸ್ ಅವನಿಗೆ ಗಲ್ಲು ಶಿಕ್ಷೆ ಬೀಳಬೇಕು. ನನ್ನ ಮಗ ಆಗಿ ನಾ ಹೇಳ್ತಿದ್ದೀನಿ, ಅವಳು ನನ್ನ ಮಗಳಾಗಿ ನಾನು ಹೇಳ್ತಿದ್ದೀನಿ. ನನ್ನ ಮಗಳಿಗೆ ಏನಾಗಿದೆ, ನಾನು 22 ವರ್ಷ ಮಗುನ ಸಾಕಿ MCA ಮಾಡ್ತಿರೋದು ಜೀವನ, ನನ್ನ ವ್ಯಕ್ತಿತ್ವ ಏನು, ನನ್ನ ಮಕ್ಕಳು. ಸೊ ನನ್ನ ಮಗಳಿಗೆ ನಾನು ಏನು ರಕ್ಷಣೆ ಕೊಡಬೇಕಾಗಿತ್ತೋ ನಾನು ಕೊಟ್ಟಿದ್ದೀನಿ. ಅದೇನು ಜವಾಬ್ದಾರಿ ಆ ಹುಡುಗ ಮಾಡಬೇಕಾಗಿತ್ತೋ ಅವ್ನು ಮಾಡಲಿಲ್ಲ. ಸೊ ನಾನೊಂದು ತಾಯಿಯಾಗಿ ಆ ಹೆಣ್ಣು ಮಗಳ ಪರವಾಗಿ ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಒಬ್ಳು ತಾಯಿ ಅಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಮೀಡಿಯನ್ ಕೇಳ್ಕೊಂಡು, ಪ್ರತಿ ಇಷ್ಟು ಚಾನಲ್ ಇದ್ದೀರಾ, ನಿಮ್ಮ ಮೀಡಿಯಾ ಬಾಸ್ಗಳಿದೆ, ನಿಮ್ಮ ಡೈರೆಕ್ಟರ್ಸ್ ಇದೆ. ದಿಸ್ ಪರ್ಟಿಕ್ಯುಲರ್ ಇಶ್ಯೂ ಇವತ್ತು ಇದು ನನ್ನ ಮಗಳು ಅಲ್ಲ, ಅಥವಾ ಹಿರೇಮಠ್ ಬೇರೆಯವ್ರ ಮಗಳು ಅಲ್ಲ. ನಿಮ್ಮ ಡೈರೆಕ್ಟರ್, ನಿಮ್ಮ ಎಲ್ಲ ಚಾನಲ್, ಯಾವುದೇ TV ತಗೊಳ್ಳಿ, ಆ ಚಾನಲ್ನ ಹೆಣ್ಮಗಳು. ಈವನ್ CM ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್, ನಿಮ್ಮ ಹೆಣ್ಣು ಮಗಳು. ಸುಪ್ರೀಂ ಕೋರ್ಟ್ ಜಸ್ಟಿಸ್ ಏನಿದ್ದಾರೆ, ಸೆಷನ್ ಕೋರ್ಟಲ್ಲಿ ಏನಿದ್ದಾರೆ, ಇದು ನಿಮ್ಮ ಮಗಳು. ಇನ್ನು ಲಾಸ್ಟಿಗೆ ಬಂದರೆ ಪ್ರೈಮ್ ಮಿನಿಸ್ಟರ್ ಅವರ ಮಗಳು. ಇದು ನಮ್ಮ ಭಾರತ್ ಮಾತಾ ಅಂತ ಹೇಳ್ತೀವಿ, ತಾಯಿನ ನೋಡ್ತೀವಿ. ಕರ್ನಾಟಕ ಮಾತಾ ಅಂತ ಹೇಳ್ತೀವಿ, ಅಲ್ಲೂ ತಾಯಿ ನೋಡ್ತೀವಿ. ಸೊ ಇಂಥ ಒಂದು ಘಟನೆ ಆಗಲೇಬಾರ್ದು. ಆಗಿದ್ದ ಸಂದೇಶದಲ್ಲಿ ಒಂದು ಮೆಸೇಜ್, ಸಿಂಪಲ್ ಮೆಸೇಜ್, ಯಾರ ಮೇಲೂ ಯಾರು ಸಾಯಿಸಕ್ಕೆ ಆಗಲ್ಲ, ಮರ್ಡರ್ ಮಾಡೋಕ್ಕೆ ಆಗದೇ ಇಲ್ಲ. ಅದು ಅವ್ರ ಜೀವನ ಅಲ್ಲ, ಅದು ಅವ್ರು ಕೊಟ್ಟಿದ್ದು ಜನ್ಮನೂ ಅಲ್ಲ. ಸೊ ಇದಕ್ಕೆ ಪ್ರತಿಯೊಬ್ಬರು ನಿಲ್ಲಬೇಕು. ಇಂಥದ್ದೊಂದು ಪ್ರೂವ್ ಆದ ತಕ್ಷಣವೇ ಹಿ ಹ್ಯಾಸ್ ಟು ಬಿ ಹ್ಯಾಂಗ್. ಗಲ್ಲು ಶಿಕ್ಷೆ 100% ಕೊಟ್ಟರೆ ಮುಂದಿನ ಪೀಳಿಗೆಗೆ ಒಂದು ಅರ್ಥ ಆಗುತ್ತೆ. ಏನು ಭಯ ಇಲ್ಲದೆ. ಈಗ ನಿಮ್ಮ ಮಗಳಿಗೆ ಈ ರೀತಿ ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ, ನೀವೇನ್ ಸ್ಟೇಟ್ಮೆಂಟ್ ಕೊಡ್ತೀರಿ? ಇದು ನಾನು ಪ್ರತಿಯೊಬ್ರು ಮೀಡಿಯಾ ಚಾನೆಲ್, CM DK ಶಿವಕುಮಾರ್, ಪ್ರೈಮ್ ಮಿನಿಸ್ಟರು ಯಡಿಯೂರಪ್ಪ, ಇಷ್ಟು ಜನ CM ಏನೇನಿದೆ, ಸುಪ್ರೀಂ ಕೋರ್ಟ್ ಜಸ್ಟಿಸ್, ಹೈಕೋರ್ಟ್ ಜಸ್ಟಿಸ್, ಅಲ್ಲಿ ನಿಂತ್ಕೊಂಡು ನೀವು ನ್ಯಾಯ ಕೊಡ್ತೀರಲ್ಲ, ಯಾರಿಗೋಸ್ಕರ ನೀವು ಅಲ್ಲಿ ಕೂತಿದ್ದೀರಾ? ಯಾರಿಗೆ ನ್ಯಾಯ ಕೊಡೋಕ್ಕೆ ಕೂಡ್ತಿದ್ದೀರಾ? ಇವತ್ತು ಇಲ್ಲಿ ಗೊತ್ತಾಗಿದೆ ಇವ್ರು ಆಗಿದ್ದಾರೆ ಅಂತ ನಿಮ್ಗೆ ಯಾವಾಗ ತಿಳಿಸುತ್ತೋ ಅವಾಗ ನೀವು ನ್ಯಾಯ ಕೊಡೋದನ್ನ ನಾವು ಕಾಯ್ತಾ ಇರ್ತೀವಿ. ಓಕೆ ದಿಲೀಪ್ ಗೌಡ ಅವರೇ, ಆ ಘಟನೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಸರ್ ನೋಡಿ, ಆ ಘಟನೆ ನೋಡಿದಾಗ ನನ್ನ ಕಣ್ಮುಂದೆ ಬರೋದು ಯಾವುದೋ ನನ್ನ ತಂಗಿನೇನೋ ಅಥವಾ ಯಾರೋ ನನ್ನ ತಾಯಿಯೇನೋ, ನನ್ನ ಚಿಕ್ಕಮ್ಮನೇನೋ ಈ ಥರ ಆಗಿದೆ ಅಂತ ಅನಿಸ್ತದೆ. ಮತ್ತು ಮೊದಲಾಗಿ ಹೇಳೋದು, ಈ ಕೇಸಸ್ಗಳು ಇದು ಮೊದಲಲ್ಲ. ಕರ್ನಾಟಕದಲ್ಲಿ ಇದು ಮೊದಲು ನಡೀತಾ ಇಲ್ಲ, ಅಥವಾ ಭಾರತದಲ್ಲಿ ಇದು ಮೊದಲು ನಡೀತಾ ಇಲ್ಲ.
BJP ಮೊದಲಿನಿಂದಲೂ ಸಹ ಇದನ್ನು ವಿರೋಧಿಸ್ಕೊಳ್ತಾ ಬಂದಿದೆ. ಈವನ್ ಡೆಲ್ಲಿಯ ಅಫ್ದಾಬ್ ಕೇಸ್ ಇರ್ಬೋದು, ಅಲ್ಲಿನ ಶಾರದಾ ಕೇಸ್ ಇರ್ಬೋದು, ಇದು ಒಂದು ಕಂಪ್ಲೀಟ್ಲಿ ಲವ್ ಜಿಹಾದ್. ಇದು ನಾನು ಹೇಳ್ತಾ ಇರೋದಲ್ಲ, ಹಿರೇಮಠ್ ಅವ್ರು ಹೇಳಿರೋ ವಿಚಾರ. ಇದು ಅವರ ತಂದೆ ಹಿರೇಮಠ್ ಅವ್ರು ಹೇಳಿರೋ ವಿಚಾರ. ಒಬ್ಬ ಎಕ್ಸ್ ಕಾರ್ಪೊರೇಟರ್ 40 ವರ್ಷದಿಂದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಕ್ಸ್ ಕಾರ್ಪೊರೇಟ್ ಮಗಳಿಗೆ ಆಗುತ್ತೆ ಅಂತ ಅಂದ್ರೆ ಸಾಮಾನ್ಯ ವ್ಯಕ್ತಿಯ ಕತೆ ಏನು? ಸಾಮಾನ್ಯ ವ್ಯಕ್ತಿ ಏನಾಗಬೇಕು? ಒಬ್ಬ ಎಕ್ಸ್ ಕಾರ್ಪೊರೇಟರ್ ಮಗಳಿಗೆ ಆಗಿದೆ ಇದು ಅಂತಂದ್ರೆ ಇದು ಒಂದು ಲವ್ ಜಿಹಾದ್ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಸುಮಾರು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಇದು ನಿಜವಾಗ್ಲೂ ಮುಖ್ಯಮಂತ್ರಿಗಳು ಇದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕು. ನಮ್ಮ ಇವ್ರು ಹೇಳ್ತಾರೆ ನಿನ್ನೆ ನಮ್ಮ ಈಗ ಡಿ ಕೆ ಶಿವಕುಮಾರ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು, ನೋಡ್ರಿ ಯಾರೇ ಆಗ್ಲಿ ಇಂಥ ಘಟನೆ ನಾವು ಸಪೋರ್ಟ್ ಮಾಡಕ್ ಸಾಧ್ಯನೇ ಇಲ್ಲ, ಪೊಲೀಸ್ನವರು ಇದ್ರ ಬಗ್ಗೆ ಹಸ್ತಕ್ಷೇಪನೂ ಮಾಡಲ್ಲ, ಸಂಪೂರ್ಣವಾಗಿ ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಆಡಳಿತ ಅವಧಿ ಅಷ್ಟೇ ಅಲ್ಲ, ಬಿಜೆಪಿಯ ಆಡಳಿತ ಅವಧಿಯಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದಾವೆ, ನಡೆದಿದ್ವು ಅಂತ ಹೇಳಿದ್ರು. ಸರ್, ಬಿಜೆಪಿ ಆಡಳಿತ ನಡೆದಿದ್ದೆ ನಿಜ, ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ. ಬಿಜೆಪಿ ಆಡಳಿತದಲ್ಲಿ ನಡೆದಾಗ ಅಲ್ಲಿನ ನಾಯಕರುಗಳ ಸ್ಟೇಟ್ಮೆಂಟ್ ಯಾವ ರೀತಿ ಇತ್ತು? ಬಿಜೆಪಿಯ ನಾಯಕರುಗಳ ಸ್ಟೇಟ್ಮೆಂಟು ಇವತ್ತು ನೀವು ಪರಮೇಶ್ವರ್ ಅವರು, ಗೃಹ ಸಚಿವರು ಪರಮೇಶ್ವರ್, ನೀವು ಸ್ಟೇಟ್ಮೆಂಟ್ ತಗೊಳ್ಳಿ. ಇದು ಲವ್ ಜಿಹಾದ್ ಅಲ್ಲ, ಚಾಕಲಿ ಸುಮ್ಮನೆ ಚುಚ್ಚಿರೋದ್ರಿಂದ ತೀರ್ಕೊಂಡಿದ್ದಾಳೆ ಅಂದ್ರೆ ಏನರ್ಥ ಸರ್? ಇದು ಸುಮ್ಮನೆ ಒಂದು ಯುವತಿನ ಚುಚ್ಚಿದ್ದಾರೆ, ಇದು ಲವ್ ಜಿಹಾದ್ ಅಲ್ಲ ಅಂದ್ರೆ ಸರ್ ನೇರವಾಗಿ ಹೇಳ್ತಿದ್ದಾರೆ. ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಿದ್ದಾರೆ, ನೋಡ್ರಿ ಅವ್ರ ಪ್ರೀತಿ ಒಪ್ಕೊಂಡಿಲ್ಲ, ನನ್ನ ಮಗಳು ತುಂಬಾ ದಿವಸದಿಂದ ಅದನ್ನು ವಿರೋಧಿಸ್ತಾ ಬಂದು ಪ್ರೀತಿ ಒಪ್ಕೊಳ್ಳಿಲ್ಲ, ಪ್ರೀತಿ ಒಪ್ಕೊಳ್ದೇ ಇರೋ ಕಾರಣದಿಂದ ಅವನು ಬಂದು ಕೊಲೆ ಮಾಡಿದಾನೆ ಅಂತ ಒಂದು ಕ್ಯಾಂಪಸ್ ಒಳಗಡೆ, ಕಾಲೇಜ್ ಕ್ಯಾಂಪಸ್ ಒಳಗಡೆ ಬರ್ತಾನೆ, ಸಾಯಿಸ್ತಾನೆ, ಆರಾಮಾಗಿ ಹೋಗ್ತಾನೆ, 9 ಬಾರಿ ಚುಚ್ತಾನೆ ಅಂತಂದ್ರೆ ಕರ್ನಾಟಕ ಏನಾಗಿದೆ? ಕರ್ನಾಟಕದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಾ ಸರ್, DJ ಹಳ್ಳಿ KJ ಹಳ್ಳಿ ಘಟನೆ ಆಗಿರೋದು ಅದು ಬಿಡಿ, ಅದಾದ್ಮೇಲೆ ಹನುಮಾನ್ ಚಾಲೀಸ್ ವಿಚಾರ ಆಗಿರ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆಗಿರ್ಬೋದು, ಇವೆಲ್ಲನೂ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಯಾವ ಆಡಳಿತ ಇದೆ? ನಾನು ಹೆಸರು ಹೇಳಲ್ಲ, ಏನು ಆಡಳಿತ ನಡೀತಾ ಇದೆ? ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಈ ರಾಜ್ಯದಲ್ಲಿ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಫ್ರೀಡಮ್. ಸರ್ ನಾವು ಹೇಳ್ತೀವಿ ಸರ್, ಲವ್ ಜಿಹಾದ್ ಅನ್ನೋದು ಒಂದು ನಾವು ತರಲು ಹೊರಟಾಗ 2021ರಲ್ಲಿ ನಾವು ಬಿಜೆಪಿ ಸರ್ಕಾರ ತರಲು ಹೊರಟಾಗ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು. ಅವತ್ತು ನಾವು ಮತಾಂತರ ನಿಷೇಧ ಕಾಯ್ದೆನ ಜಾರಿಗೆ ತಗೊಂಡ್ಬಂದು ಲವ್ ಜಿಹಾದ್ ತರಬೇಕು ಅಂತ ಹೊರಟಾಗ ಸುನೀಲ್ ಕುಮಾರ್ ಅವರು ವಿರುದ್ಧವಾಗಿ ಆಗಲಿ, ಸರ್ಕಾರದ ವಿರುದ್ಧವಾಗಿ ಸಿದ್ದರಾಮಯ್ಯ ನಿಂತ್ಕೊಂತಾರೆ ಬೇಡ ಅಂತೇಳಿ. ಅವತ್ತಿನ ಸಿದ್ದರಾಮಯ್ಯ ಓಪನ್ ಆಗಿ ಹೇಳ್ತಾರೆ, ನಾವು ಲವ್ ಜಿಹಾದ್ ಬೇಡ ರೀ ಇದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೋಮಿಗೆ, ಯಾವುದೋ ಒಂದು ಸಮುದಾಯಕ್ಕೆ ನೋವಾಗುತ್ತೆ, ಎಲ್ಲೋ ಒಂದು ಕಡೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನಮ್ಗೆಲ್ಲ ಅವ್ರು ಓಟ್ ಬೀಳಲ್ವೋ ಅಂತ ಒಂದು ಕಾರಣಕ್ಕೋಸ್ಕರ ಇಂತಹ ಲವ್ ಜಿಹಾದ್ಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ ಈ ರಾಜ್ಯ ಸರ್ಕಾರ. ಇದ್ರ ಪರವಾಗಿ ನಿಂತಿದೆ ಈ ರಾಜ್ಯ ಸರ್ಕಾರ. ನಿಜವಾಗ್ಲೂ ಈ ಅನಿಷ್ಟ ಸರ್ಕಾರದ ನಮ್ಗೆ ನಿಜವಾಗ್ಲೂ ಬೇಜಾರಾಗಿದೆ ಸರ್. ಬಿಜೆಪಿ ಸರ್ಕಾರದಲ್ಲಿದ್ರೆ ಈ ಘಟನೆ ಹೆಂಗ್ ನೋಡ್ತಿದ್ರು? ಬಿಜೆಪಿ, ನಾನು ಹೇಳ್ತೀನಿ ಸರ್, ಒಂದ್ ನಿಮಿಷ. ಬಿಜೆಪಿ ಸರ್ಕಾರದಲ್ಲಿದ್ರೆ ನಾವೇನ್ ಫಸ್ಟ್ ನಮ್ಮ ನಾಯಕರುಗಳು ಉತ್ತರ ಕೊಟ್ಟಿರೋರು, ನೋಡ್ರಿ ಇಂತಹ ಘಟನೆಗಳನ್ನ ಕೇವಲ ಉತ್ತರಗಳಿಂದ ಸಮಸ್ಯೆ ಬಗೆಹರಿಯಲ್ಲ. ನಾನು ಬರ್ತೀನಿ ಮೇಡಮ್, ಒಂದ್ ನಿಮಿಷ ಮಾತಾಡ್ತೀನಿ. ಈಗ ನಿಮಗೆ ನೋಡಿ, ಎಲ್ಲಾ ಸರ್ಕಾರಗಳಿದ್ದಾಗಲೂ ಕೂಡ ನಾವು ಇದ್ರೆ ಹಿಂಗ್ ಮಾಡ್ತಿದ್ವಿ, ಈ ಸರ್ಕಾರ ಇದ್ರೆ ಹಿಂಗ್ ಮಾಡ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ನೋವನ್ನು ಅನುಭವಿಸೋರು ಆ ಕುಟುಂಬದವರೇ ಅಲ್ವಾ? ಹೌದು ಸರ್. ಈಗ ಫಸ್ಟ್ ನಾ ಹೇಳೋದು, ನಾನು ಇಲ್ಲಿ ಕೂತಿರೋದಕ್ಕೆ ನಂಗೆ ಒಂದು ಸ್ವಲ್ಪ ಮುಜುಗರೆ ಆಗ್ತಿದೆ. ಯಾಕೆ ಅಂದ್ರೆ ನಾನು ಇವತ್ತು ಒಂದು ಮಹಿಳೆ, ಒಂದು ತಾಯಿಯಾಗಿ ಪ್ರತಿಯೊಬ್ಬ ಯುವಕ ಯುವತಿ, ಅಪ್ಪ ತಂದೆ ಎಲ್ಲರ ಪರವಾಗಿ ಕೂತಿದ್ದೀನಿ. ಈ ಸ್ಟೇಜ್ ಮೇಲೆ ನಾವು BJP ಆಗಿದ್ರೆ ಹಿಂಗೆ ಮಾಡ್ತಿದ್ವಿ, ನಾವು ಕಾಂಗ್ರೆಸ್ ಆಗಿದ್ರೆ ಹಿಂಗೆ ಮಾಡ್ತಿದ್ವಿ, ನಾವು ಲವ್ ಜಿಹಾದ್. ಈ ಲವ್ ಜಿಹಾದ್ ಒಂದು ಅಕ್ಷರ ಸರ್, ಅದು ಮುಸ್ಲಿಮು, ಕ್ರಿಶ್ಚಿಯನು, ಹಿಂದೂ, ಜಸ್ಟ್ ಒನ್ ವರ್ಡ್. ವಿಲ್ ದಿಸ್ ಸಾಲ್ವ್? ನಾನು ತರ್ತಿದ್ದೆ? ನೋ ಸರ್, ಇಟ್ಸ್ ವೆರಿ ಬ್ಯಾಡ್. ನಾನು BJPಯಿಂದ ನಮ್ಮ ನಾಯಕರಿದೆ, ಸಾರಿ, ಇದು ಇವತ್ತಿಂದ ಅಲ್ಲ. ಡೆಲ್ಲಿಯಲ್ಲಿ ನಡೆದಾಗ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ರೋಡ್ ಪ್ರೊಟೆಸ್ಟ್ ಮಾಡಿ ರಾತ್ರಿ ಕ್ಯಾಂಡಲ್ ಇಟ್ಕೊಂಡು ಮಾಡಿದ್ರೇನು ಬರಲಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಾಂಗ್ರೆಸ್ ಅವರ BJP. ಐ ಆಮ್ ಸಾರಿ, ಕಾಂಗ್ರೆಸ್ ಅವರು ವಿರುದ್ಧ ಹೋರಾಟ ಮಾಡಿದ್ದಾರೆ ಒಂದಷ್ಟು ಜನ. ಈ ಲವ್ ಜಿಹಾದ್ ಅಂತ ಹೇಳ್ತಿರಲ್ಲ, ಈ ಹೆಸರು ಬರಬಾರ್ದು ಸರ್. ಅವ್ನು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಪ್ಲೀಸ್, ಇಟ್ಸ್ ಎ ಹ್ಯೂಮನ್. ಈಗ ಅವ್ನು ಮುಸ್ಲಿಂ ಆಗಿದ್ದಕ್ಕೆ ನೀವು ಹೇಳ್ತೀರಾ, ಹಿಂದೂ ಮಾಡಿದ್ದಿದ್ರೆ ಸ್ಟಾಪ್. ಐ ಆಮ್ ಅ ಹಿಂದೂ, ಐ ಆಮ್ ಅ ಕ್ರಿಶ್ಚಿಯನ್, ಐ ಆಮ್ ಅ ಮುಸ್ಲಿಂ. ಇಟ್ಸ್ ನಾಟ್ ದಟ್, ಐ ಆಮ್ ಅನ್ ಇಂಡಿಯನ್. ಯಾಕೆ ವಾಗ್ಲೂ ಅದಂತಂದ್ರೆ ಈ ಒಂದು ವಿಷಯಕ್ಕೆ, ಒಂದು ಹೆಣ್ಮಗಳ ವಿಷಯಕ್ಕೆ ಅವ್ನು ಯಾವ ಕ್ಯಾಸ್ಟ್ ಆದ್ರೂ ಆಗ್ಲಿ, ಯಾವ್ದಾದ್ರು ವಿ ಶುಡ್ ನಾಟ್ ಟಾಕ್ ಅಬೌಟ್ ದಟ್. ಅಲ್ಲಿ ಯಾರು ಯಾವ ಕೃತ್ಯ ಮಾಡಿದ್ದಾರೆ ಅಷ್ಟೇ. ವೆರಿ ಇಂಪಾರ್ಟೆಂಟ್ ಅಷ್ಟೇ ಸರ್. ಸೊ ಐ ಆಮ್ ಅ ಕಾಂಗ್ರೆಸ್ ಕಾರ್ಯಕರ್ತ, ಐ ಆಮ್ ಅ ಕಾಂಗ್ರೆಸ್ ಸ್ಟೇಟ್ KPCC. ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಫ್. ಐ ಆಮ್ ಟೆಲ್ಲಿಂಗ್ ಯು, ನಮ್ಮ DK ಶಿವಕುಮಾರ್, ನಮ್ಮ ಸಿದ್ದರಾಮಯ್ಯನು ಇದನ್ನ ತಗೋಬೇಕು, ಅವ್ರ ಹೆಣ್ಮಗಳು ಅಂತ ನಾನು ಹೇಳ್ತಿರುವಾಗ ಇನ್ನೊಬ್ರು ನಮ್ಮ BJP ಅವ್ರ ಲೀಡರ್ಸ್ ಹಿಂಗ್ ಮಾತಾಡ್ತಿದ್ರು. ಈಗ DK ಶಿವಕುಮಾರ್ ಏನ್ ಸ್ಟೇಟ್ಮೆಂಟ್ ಕೊಡಿದ್ರು ನೀವೇ ಹೇಳಿದ್ರಿ, ಯಾರಾದ್ರೂ ಆಗ್ಲಿ ಐ ಆಮ್ ಸ್ಟ್ಯಾಂಡಿಂಗ್ ನಮ್ಮ ಮಕ್ಕಳ ತರನ. ಅವ್ರು ಹೇಳಿದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ಯಾರು ಸುಮ್ಮನೆ BJP ಅಂದ್ರೆ BJP ಅವ್ರು ಯಾರು ಪರಮೇಶ್ವರ್ ಮನೆ ಹೆಣ್ಮಗಳಾಗಿದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ.
ಇದ್ರಾ? ಪಾಲಿಸಿ ಫಾರ್ಮ್ ಮಾಡಿ ಸರ್, ಪಾಲಿಸಿ ಕೊಡಿ ಸರ್. ಪಾಲಿಸಿ ಕೊಡಿ, ನೀವು ಸರ್ಕಾರ ಇದೆಯಲ್ವಾ, ನಿಮ್ ಸರ್ಕಾರ ಇದೆ, ಮಾಡಿ ಲವ್ ಜಿಹಾದ್ ತಡೆ ಜಾರಿಗೆ ತಗೊಂಬನ್ನಿ. ಎಸ್ ಎಸ್ ಚರ್ಚೆ ಮಾಡೋಣ ಮೇಡಮ್ ದಿಲೀಪ್ ಅವರ ಚರ್ಚೆ ಮಾಡೋಣ ಸರ್ ಈಗ ಉಮರ್ ಶರೀಫ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ, ಸಲಾಂ. ಹಲೋ. ಹಾ ನಮಸ್ತೆ, ಸಲಾಂ. ಕೇಳಿಸ್ತಿದ್ಯಾ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಸರ್ ಈಗ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಅವರ ಕೊಲೆಯನ್ನ ನೀವು ಹೆಂಗ್ ನೋಡ್ತೀರಿ? ಈ ಒಂದು ದುಷ್ಕೃತ್ಯವನ್ನ ನೀವು ಹೆಂಗ್ ಖಂಡಿಸ್ತೀರಿ? ನೋಡಿ, ಆ ಹೆಣ್ಣು ಮಗು ನಮ್ಮ ಮನೆ ಮಗು ಕೇಳಿಸ್ತಾ ತರನೇ ಇದ್ರೆ ನಾವು ಉಮರ್ ಶರೀಫ್ ಭಾವಿಸ್ತೀವಿ. ಸರ್, ಇಡೀ ರಾಜ್ಯವೇ ಹೌದು, ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಒಬ್ಬ ಹೆಣ್ಣು ಮಗಳನ್ನ ಹೌದು, ಆ ಹೆಣ್ಣು ಮಗು ನಮ್ಮ ಮನೆ ಮಗು ತರನೇ ನಾವು ಭಾವಿಸ್ತೀವಿ. ಆ ಮಗುವನ್ನ ಕೊಂದವನ್ನ ನೀವು ಶಿಕ್ಷೆ ಕೊಡ್ಬೇಕು. ಎಷ್ಟು ಬೇಗ ಶಿಕ್ಷೆ ಕೊಡಕ್ಕಾಗತ್ತೋ ಅಷ್ಟು ಬೇಗ ಅವನಿಗೆ ಮರಣದಂಡನೆಯನ್ನು ವಿಧಿಸಬೇಕಾಗಿರತ್ತೆ. ಎರಡನೇ ಆಪ್ಷನ್ ಕೊಡಬಾರ್ದು. ಇವನಿಗೆಲ್ಲ ಬಂದು ಜೀವಾವಧಿ ಶಿಕ್ಷೆ ಎಲ್ಲ ಇಲ್ಲ, ಮರಣದಂಡನೆ ಕೊಡಬೇಕು, ಪಬ್ಲಿಕ್ ಆಗಿ ಕೊಡ್ಬೇಕು. ಇಂಥವ್ರಿಂದ ನೋಡಿ, ಇದು ಕ್ರೈಮ್ ಆಗಿದೆ. ಒಬ್ಬ ಹೆಂಗಸು ಮೇಲೆ ನಡೆದಿರುವ ಒಂದು ದೌರ್ಜನ್ಯ, ಒಂದು ಅನ್ಯಾಯವಾಗಿ ಕೊಲ್ಲುವ ಒಂದು ಕೆಲಸವನ್ನು ಮಾಡಿರುವ ಒಬ್ಬ ವ್ಯಕ್ತಿಯನ್ನ, ಆ ಒಂದು ಕ್ರೂರಿಯನ್ನ ಸರಿಯಾಗಿ ಶಿಕ್ಷೆ ಕೊಡ್ಬೇಕು. ಇನ್ನ ಮುಂದೆ ಇಂತಹ ಕ್ರಿಯೆಗಳನ್ನು ಯಾರು ಮಾಡಕ್ಕೆ ಮುಂದೆ ಬರಬಾರ್ದಂತ. ನೋಡಿ, ಇಲ್ಲಿ ಪಾರ್ಟಿ ಇಲ್ಲ, ಇಲ್ಲಿ ಮತ ಇಲ್ಲ, ಭೇದ ಇಲ್ಲ, ಮತ್ತೆ ಇಲ್ಲಿ ರಿಲಿಜನ್ ಇಲ್ಲ, ಧರ್ಮ ಇಲ್ಲ. ಈ ಒಬ್ಬ ಕ್ರೂರಿ ಮಾಡಿರುವ ಕೃತ್ಯವನ್ನು ಯಾರು ಸಹಿಸ್ಕೊಳಕ್ಕಾಗಲ್ಲ. ಇಂತಹ ಒಬ್ಬ ಅನ್ಯಾಯವಾಗಿ ಒಂದು ಹೆಂಗಸನ್ನು ಕೊಂದಿರುವ ಒಬ್ಬ ವ್ಯಕ್ತಿಯನ್ನ ಶಿಕ್ಷೆ ಕೊಡ್ಬೇಕಂತಾನೆ ನಮ್ಮ ನಿಲುವು. ಇಲ್ಲಿ ನೀವು ಅವನು ಫಯಾಜ್ ಆಗ್ಲಿ, ಇಲ್ಲ ಅಬೂಬಕರ್ ಆಗ್ಲಿ, ಇಲ್ಲ ಬೇರೆ ಯಾವನೋ ಒಬ್ರು ಆಗ್ಲಿ, ನಮ್ಗೆ ಅದ್ ಬೇಕಾಗಿಲ್ಲ. ಆ ಒಂದು ವ್ಯಕ್ತಿ ಇನ್ನೂ ನಾನು ಅಸಭ್ಯವಾಗಿ ನಾನು ಬಳಸ್ಬೋದು, ಅಂತಹ ಅಸಭ್ಯವಾಗಿ ಉಪಯೋಗ ಮಾಡಬಾರ್ದಂತ ನಾನು ರೆಸ್ಟ್ರಿಕ್ಷನ್ ಮಾಡ್ಕೊಂಡಿದ್ದೆ ನನ್ ಮೇಲೆನೆ. ಇಂತಹ ಕೆಲಸ ಮಾಡೋರನ್ನ ನೀವು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡ್ಲೇಬೇಕಂತ ನನ್ನ ವಿನಂತಿ. ನಮ್ಮ ಸಿದ್ದರಾಮಯ್ಯ ಅವರಾಗ್ಲಿ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ, ಇಲ್ಲ ಯಾರು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಇದಾರೋ ಎಲ್ಲರೂ ಮುಂದೆ ಬಂದು ಇದರ ವಿರುದ್ಧವಾಗಿ ಧ್ವನಿಯನ್ನು ಎಬ್ಬಿಸಬೇಕು, ಮತ್ತೆ ಶಿಕ್ಷೆಯನ್ನು ಕೊಡುವವರೆಗೂ ಅವರ ಹೋರಾಟ ನಿಲ್ಬಾರ್ದಂತ ನನ್ನ ವಿನಂತಿ. ಕೆಲವರ ಒಂದು ಚರ್ಚೆ ಏನಾಗ್ತಿದೆ ಅಂದ್ರೆ ಇದು ಲವ್ ಜಿಹಾದ್ ನಿಂದ ಆಗಿರುವಂತ ಘಟನೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿಂದ ಅಂದ್ರೆ ನೋಡಿ, ರಾಜಕೀಯಕ್ಕೋಸ್ಕರ ಈ ಸಂಭವವನ್ನು ಉಪಯೋಗ ಮಾಡುವ ತರ ಇನ್ನೊಬ್ಬ ಕ್ರೂರಿ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ಕೊತೀನಿ. ಅಲ್ಲಿ ಒಂದು ಹೆಂಗಸು ಸತ್ತೋಗಿದಲೆ, ಅವಳಿಗೆ ನ್ಯಾಯ ಒದಗಿಸಬೇಕಾಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಂದ್ರೆ ಇಲ್ಲಿ ಏನೋ ಒಂದ್ ಕಡೆ ಧರ್ಮದಲ್ಲಿ ಅಲ್ಲಿ ಇದೆ ಇಲ್ಲಿ ಇದೆ ಅಂತ, ಧರ್ಮದಲ್ಲಿ ಇದೆಯೋ ಇಲ್ವೋ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ನನಗೆ ಇಂಟ್ರೆಸ್ಟೇ ಇಲ್ಲ. ಲವ್ ಜಿಹಾದ್ ಇರ್ಲಿ ಇಲ್ದೇ ಇರ್ಲಿ, ಅದ್ರ ಬಗ್ಗೆ ಮಾತಾಡಕ್ಕೆ ಇವತ್ತು ಸಮಯ ಇಲ್ಲ. ಆ ಒಬ್ಬ ಹೆಂಗಸಿಗೆ ಶಾಲೆಗೆ ಹೋಗ್ತಿದ್ದ ವಿದ್ಯಾರ್ಥಿನಿ ಮನೆಗೆ ಹೋಗೋದೇ ಡೌಟ್, ಅನುಮಾನ, ಶವವಾಗಿ ಕೊಲೆಯಾಗಿ ಬರ್ತಾಳೆ ಅಂತಂದ್ರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಗತಿ ಏನು? ಹಾಗಿದ್ರೆ ಆ ವಿದ್ಯಾರ್ಥಿನಿ ಯಾಕೆ ತೊಂದರೆ ಕೊಡ್ಬೇಕಾಗಿತ್ತು? ಅವನು ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಸುಮ್ಮನಾಗ್ಬೋದಿತ್ತಲ್ವಾ? ನಾನು ಹೆಂಗಸರ ಬಗ್ಗೆ ಮಾತಾಡಕ್ಕಿದ್ದೀನಿ. ನಾನು ಮಾತಾಡೋದು ನೋಡಿ, ಉಡುಪಿನಲ್ಲಿ ಹೋದ ವರ್ಷ 2023 ನಲ್ಲಿ ಪ್ರವೀಣ್ ಚೌಗಲೆ ಎಂಬ ಒಬ್ಬ ವ್ಯಕ್ತಿ ಇದೇ ರೀತಿ ಐನಾಸ್ ಎಂಬ ಒಬ್ಬ ಹೆಂಗಸನ್ನು ಕೊಂದಾಕಿದ. ಮನೆ ಒಳಗೆ ಹೋಗಿ 4 ಜನರನ್ನು ಕೊಂದಾಕಿದ. ಅವರ ತಾಯಿ, ಅವರ ತಮ್ಮ ಮತ್ತೆ ತಂಗಿ ಮೂವರನ್ನು ಸೇರಿಸಿ 4 ಜನರನ್ನು ಕೊಂದಾಕಿರುವ ಈ ಘಟನೆ ಪ್ರವೀಣ್ ಚೌಗಲೆ ಅವನ್ ಕೊಂದಾಕಿರುವ ಒಬ್ಬ ಮುಸ್ಲಿಂ ಹೆಂಗಸು. ಇಲ್ಲಿ ನಾನು ಆ ಮುಸ್ಲಿಮು ಮತ್ತೆ ಹಿಂದೂ ಅಂತ ಮಾತಾಡಕ್ಕೆ ನನಗೆ ಅಸಹ್ಯವಾಗ್ತಿದೆ. ನೋಡಿ, ನನ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಹಿಂದೂಗಳು ಮಾಡಿಲ್ವಾ, ಮುಸ್ಲಿಮರು ಮಾಡಿಲ್ವಾ, ಕಾಂಗ್ರೆಸ್ ಮಾಡಿಲ್ವಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿಲ್ವಾ, ಬಿಜೆಪಿ ಸರ್ಕಾರ? ಅರೆ ಅಲ್ಲಿ ಅನ್ಯಾಯ ಆಗಿದೆ ರೀ, ಒಂದ್ ಜೀವ ಹೋಗಿದೆ, ಆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೆಣ್ಣು ಮಕ್ಕಳ ರಕ್ಷಣೆಯ ಪ್ರಶ್ನೆ, ಹೆಣ್ಣು ಮಕ್ಕಳ ಅಸ್ತಿತ್ವದ ಪ್ರಶ್ನೆ, ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ. ಆದ್ರೆ ಇದಕ್ಕೆಲ್ಲ ರಾಜಕಾರಣ, ಬಿಜೆಪಿ, ಕಾಂಗ್ರೆಸ್, ಮುಸ್ಲಿಮರು, ಹಿಂದೂಗಳು, ಇದನ್ನ ಒಂದ್ ರೀತಿ ಡೈವರ್ಟ್ ಮಾಡ್ಲಾಗ್ತಾ ಇದೆ. ನಿಜವಾಗ್ಲೂ ನೊಂದವರ ಕೇಳೋರು ಯಾರು? ನಾವು ಭಾರತೀಯರಂತ ಹೆಮ್ಮೆ ಪಡುವ ವ್ಯಕ್ತಿಗಳಾಗಿರುವಾಗ ಈ ಧರ್ಮದ ಸೇರಿದವನು, ಆ ಪಾರ್ಟಿಗೆ ಸೇರಿದವಂತ ಆ ಐಡೆಂಟಿಟಿ ಬೇಕೇ ಬೇಕಾಗಿಲ್ಲ ನನಗೆ. ಒಬ್ಬ ಭಾರತೀಯನಾಗಿ ಇದ್ದು ನನ್ನ ನಿಲುವಾಗಿರ್ಬೇಕು ಹೊರತು, ನಾನು ಒಬ್ಬ ಮುಸ್ಲಿಂ ಆಗಿ, ನಾನೊಬ್ಬ ಹಿಂದೂ ಆಗಿ, ನಾನೊಬ್ಬ ಕಾಂಗ್ರೆಸ್ ಆಗಿ, ನಾನೊಬ್ಬ ಬಿಜೆಪಿ ಆಗಿ ಮಾತಾಡೋಕೆ ನನಗೆ ಅವಶ್ಯಕತೆನೇ ಇಲ್ಲ. ಸರ್ ಈಗ ಇಲ್ಲಿ
ಇಲ್ಲಿ ವಸಂತ ಮೇಡಮ್ ಮಾತಾಡ್ತಾರೆ ನಿಮ್ಮ ಜೊತೆ, ಸಾಮಾಜಿಕ ಕಾರ್ಯಕರ್ತ. ಮೇಡಮ್ ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಅಣ್ಣ. ಇವತ್ತು ಪಂಜಾಬ್ ಕೋರ್ಟ್ ನಲ್ಲಿ 2 ವರ್ಷದ ಮಗುನ ಒಂದು 33 ವರ್ಷದ ಲೇಡಿ ಸಾಯಿಸಿದ್ರು 2021 ಅಲ್ಲಿ. ಇವತ್ತಿನ ಆರ್ಡರ್ ಬೆಳಿಗ್ಗೆ 1 ಗಂಟೆಗೆ ಮುಂದೆ ಆರ್ಡರ್ ಕೊಟ್ಟಿದ್ದಾರೆ. ಆ ಮಗುನ ಸಾಯಿಸಿದಿಗೆ ಅವ್ರಿಗೆ ಗಲ್ಲು ಸೆಂಟೆನ್ಸ್ ಟಿಲ್ ಡೆತ್ ಅಂತ ಕೊಟ್ಟವ್ರೆ. ಇಂತರದ್ದು ನಮಗೂ ಈ ಹುಡುಗ ಏನಾದ್ರೂ ಆ ಹುಡುಗಿ ಮೇಲೆ ಮಾಡಿದ್ರೆ ಶುಡ್ ಇಟ್ ನಾಟ್ ಕಮ್? ಇದನ್ನ ನಾವು ಸಹ ಕರ್ನಾಟಕದಲ್ಲಿ ಪಾಲಿಸಬೇಕಾಗಿಲ್ವಾ? ಸೊ ಐ ಡಿಮ್ಯಾಂಡ್ ಸಿಟಿಸನ್ಸ್, ಕರ್ನಾಟಕದ ಹೈಕೋರ್ಟ್ ಇಂತ ಒಂದು ಘೋಷಣೆ ಇದಕ್ಕೂ ಮಾಡಬೇಕು ಇನ್ನ ಮೇಲೆ. ಅಂಡ್ ಓಪನ್ ಪ್ರತಿಯೊಬ್ಬರಿಗೂ ಸಾಯಿಸ್ಬಾರ್ದು. ಐ ಅಗ್ರಿ ವಿತ್ ಯು ಅಣ್ಣ. ನೀವು ನಮ್ ಕಡೆ ಅಗ್ರಿ ಆದ್ರೆ ನಾನು ನಿಮ್ ಜೊತೆಗಿದ್ದೀನಿ ಅಷ್ಟೇ. ನಾನು ನಿಮ್ ಜೊತೆಗಿದ್ದೀನಿ, ಸಹೋದರಿ ಜೊತೆಗೆ ನಾನಿದ್ದೀನಿ. ನೋಡಿ, ನಮ್ಮ ಧರ್ಮ ಬೇರೆ ಇರ್ಬೋದು, ಆದ್ರೆ ನಮ್ಮೊಳಗೆ ಇರೋ ರಕ್ತ ಒಂದೇ ಇರೋದು. ಹೆಣ್ಮಕ್ಳಿಗೆ ಅನ್ಯಾಯ ನಡೆದಿರುವಾಗ ಬಾಯಿ ಮುಚ್ಕೊಂಡಿರುವಂತಹ ಹೇಳಿ ನಾನಲ್ಲ ಅಂತ ಒಬ್ಬ ಇರುವಾಗ, ಅಂತ ಒಬ್ಬ ಇರೋದೇ ಅವ್ನು ನೋಡಿದ್ರೆ ನಂಗೆ ಅಸಹ್ಯ ಆಗತ್ತೆ. ಅವನು ಇಲ್ಲಿ ಧರ್ಮವನ್ನು ಹುಡ್ಕೊಂಡು ಒಂದು ರಾಜಕೀಯ ಮಾಡ್ಕೊಳ್ಳೋಕೋಸ್ಕರ ಇಲ್ಲಿ ಮುಂದೆ ಬಂದು ಮಾತಾಡೋಂತರ ಒಬ್ಬ ನಾಲಾಯಕ ವ್ಯಕ್ತಿಯಾಗಿರಕ್ಕೆ ನಾನು ಇಷ್ಟಪಡೋದಿಲ್ಲ. ಆ ಹೆಂಗಸಿಗೆ ನ್ಯಾಯ ಒದಗಿಸಬೇಕಾಗಿರೋದೆ. ಮತ್ತೆ ಅವನು ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಅವನಿಗೆ ಶಿಕ್ಷೆಯನ್ನು ಕೊಡ್ಲೇಬೇಕು. ಸರ್, ಇವ್ರು ಹೇಳ್ತಾರೆ ಇದನ್ನ ಆ ಧರ್ಮ ಈ ಧರ್ಮ ಅಂತೇಳಿ ನೀವು ಲವ್ ಜಿಹಾದ್ ಅಂತ ಇದು ಮಾಡಬೇಡಿ, ಅಥವಾ ಇದನ್ನ ಒಂದು ಕೊಲೆ ಅಂತ ನೀವು ತೀರ್ಮಾನ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ. ಸರ್, ನಾನು ಹೇಳ್ತೀನಿ, ನಿಮ್ಮಲ್ಲಿ ಆಗಿಲ್ವಾ? ಹಿಂದೂ ಯುವಕರುಗಳೋಗಿ ಮಾಡಿಲ್ವಾ ಅಂತ ಹೇಳ್ತಾರೆ. ಸರ್, ಅಲ್ಲಿ ಬರ್ಬರತೆ ಇದೆಯಲ್ಲ ಸರ್, ನಾವು ಬರ್ಬರತೆನ ಯೋಚನೆ ಮಾಡಬೇಕಾಗುತ್ತೆ. ಯಾವ ರೀತಿ ಮೇಡಮ್, ಒಂದು ನಿಮಿಷ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿಲ್ಲ. ಬರ್ಬರತೆನ ನಾವು ಯೋಚನೆ ಮಾಡಬೇಕಾಗುತ್ತೆ. ಚಾಕುನಲ್ಲಿ ಸುಮ್ಮನೆ ತಿವಿಯೋದಕ್ಕೂ, ಒಂದ್ಸಲ ಸಾಯಿಸೋದಕ್ಕೂ, ಬರ್ಬರತೆ 7-8 ಸಲ ಚುಚ್ಚಿ ಸಾಯಿಸೋದಕ್ಕೂ ಇಸ್ ವೆರಿ ಡಿಫ್ರೆನ್ಸ್. ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಮತ್ತೆ ಇದು ಫಸ್ಟ್ ಟೈಮ್ ಅಲ್ಲ, ಶಾರದಾ ಕೇಸ್ನಲ್ಲೂ ಸಹ ಇದೇ ಆಯ್ತು. ಇದೇ ಡೆಲ್ಲಿನಲ್ಲಿ ಅವನ್ನ 18 ಪೀಸ್ಗಳು ಮಾಡಿ ತಗೊಂಡು ಎಷ್ಟು ಜನ ಬೀದಿಗೆ ಬಂದ್ರು ಕಾಂಗ್ರೆಸ್ನವರು, ಎಷ್ಟು ಜನ ಬೀದಿಗೆ ಬಂದ್ರು ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರು ವಿರುದ್ಧವಾಗಿ. ಯಾಕೆ ಇವರು ಕರ್ನಾಟಕದಲ್ಲಿ ಈ ತರ ಘಟನೆಗಳು ರಿಪೀಟೆಡ್ ನಡೀತಾ ಇದೆ? ಯಾಕೆ ಇದು ವಿರೋಧಿಸಕ್ಕಾಗ್ತಾ ಇಲ್ಲ ಇವರು? ಮತ್ತೆ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿದೆ ಅಂತ ನಾನು ಪ್ರಶ್ನೆ ಮಾಡಿದೆ. ಸರ್, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋದು ಬಿಟ್ರೆ ಸರ್, ಇದು ನೋಡಿ ಸರ್, ಇದನ್ನ ಬೇರಿಂದ ಕಿತ್ತಾಕ್ಬೇಕು ಸರ್. ಇವತ್ತೇನೋ ಒಬ್ಬ ಕೊಲೆ ಮಾಡ್ತಾನೆ, ಅವನ್ನ ನಾವು ಸರ್, ಇದಕ್ಕೆ ಒಂದು ಸರ್, ಸರ್ ನನ್ನ ಪ್ರಶ್ನೆ ಬೇರಿಂದ ಲವ್ ಜಿಹಾದ್ ಅನ್ನೋದು ಪದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ನೋಡಿ, ಸಾವು ಕೊಲೆ ಯಾರ್ದಾದ್ರೂ ಕೊಲೆನೆ. ಈಗ ಇದು ಯಾವ ಘಟನೆಗಳು ಆಗೋದು ಬೇಡ. ಒಂದು ವೇಳೆ ನೇಹಾ ಮುಸ್ಲಿಂ ಆಗಿದ್ರೆ ನಿಮ್ಮ ಆಕ್ರೋಶ ಅದೇ ಇರ್ತಿತ್ತ? 100% ಸರ್, ಅದು ನಾವು ಲವ್ ಜಿಹಾದ್ ಅಂತಲೇ ಹೇಳ್ತೀವಿ ಸರ್. ದಟ್ಸ್ ಆಲ್ಸೋ ಲವ್ ಜಿಹಾದ್. ಇಲ್ಲಿ ನೇಹಾ ಅಂತಕ್ಕಂತ ಪರಿಸ್ಥಿತಿನಲ್ಲಿ ಹೆಣ್ಮಗಳು ಇದ್ದಿದ್ರೆ ಅದನ್ನ ಲವ್ ಜಿಹಾದ್ ಅಂತ ಹೇಳ್ತೀವಿ ನಾವು. ಹೆಣ್ಣು ಮಕ್ಕಳು ಅಂತ ಅಷ್ಟೇ, ಹೆಣ್ಣು ಮಗು ಅಂತ ಅಷ್ಟೇ ನೋಡ್ಬೇಕಾಗುತ್ತೆ. ಅಲ್ಲಿ ಬಿಜೆಪಿ, ಕಾಂಗ್ರೆಸ್ ಲವ್ ಜಿಹಾದ್ ನಿಮ್ ತಿಳ್ಕೊಳ್ಳಿ, ನಮಗೆ ಗೊತ್ತಿದೆ, ತಿಳ್ಕೊಳ್ಳಿ. ಸರ್, ಇದು ಒಂದು ದೊಡ್ಡ ಚರ್ಚೆ ಇದೆ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಇದೆ. ಇದು ಎಲ್ಲರಿಗೂ ಗೊತ್ತಿದೆ, ಇದೆಲ್ಲರಿಗೂ ಗೊತ್ತಿದೆ. ಕಿತಾಕ್ಬೇಕು ಅಂತ ನಾವು ಹೊರಟು ದೊಡ್ಡ ಚರ್ಚೆ. ಸುರಕ್ಷತೆಗೋಸ್ಕರ ಮಾತಾಡ್ಬೇಕಾಗಿದೆ, ಹೆಣ್ಣಿನ ಸುರಕ್ಷತೆಗೋಸ್ಕರ ಮಾತಾಡ್ಬೇಕು. ಆ ತಂಗಿ ತೀರೋಗಿದ್ದಾಳೆ, ಅವಳಿಗೋಸ್ಕರ ನಾನು ನಾಟಕ ಆಡುವ ಕೆಲಸ ನಾನು ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು ನಮ್ ಧರ್ಮ ಚೆನ್ನಾಗಿದೆ, ನಮ್ಮ ಪಕ್ಷ ಚೆನ್ನಾಗಿದೆ, ಅದೆಲ್ಲ ಮಾತಾಡಕ್ಕೆ ಅಸಹ್ಯ ಬುದ್ಧಿ ನನ್ನಲ್ಲಿ ಇಲ್ಲ. ನೋಡಿ, ಹೆಂಗಸಿಗೆ ಸುರಕ್ಷಿತವಾಗಿ ಜೀವನ ಮಾಡಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಮಾಡಕ್ಕೆ ಆಗ್ಲೇ ಇದ್ರೆ ಅದು ಸಿದ್ದರಾಮಯ್ಯ ಇರ್ಲಿ, ಬೊಮ್ಮಾಯಿ ಸರ್ಕಾರ ಇರ್ಲಿ, ನಮ್ಗೆ ಏನ್ ಬೇಕಾಗಿಲ್ಲ, ಇಬ್ಬರದ್ದು ಬೇಕಾಗಿಲ್ಲ. ಒಬ್ಬ ಹೆಂಗಸಿಗೆ ಕೊಡ್ಬೇಕಾಗಿದ್ದ ಆ ಒಂದು ಮರ್ಯಾದೆ ಕೊಡದೆ ಇರುವ ಒಂದು ಸಮುದಾಯ ಬರೀ ಇದು ಮೊಸಳೆ ಕಣ್ಣೀರ್ ಬಿಡಕ್ಕೆ ನಾವು ಇಲ್ಲಿ ಮುಂದೆ ಬರಬಾರ್ದು. ಅದ್ ಯಾರೇ ಆಗ್ಲಿ, ಹೆಂಗಸರು ಕೊಡ್ಬೇಕಾಗ ಮರ್ಯಾದೆ ಕೊಡ್ಬೇಕು, ಅವ್ರು ಕೊಡ್ಬೇಕಾಗ ಸುರಕ್ಷಿತವಾಗಿ ಜೀವನ ಮಾಡಕ್ಕೆ ಎಲ್ಲಾ ರೀತಿಯ ಅವಕಾಶ ಮಾಡ್ಕೊಡ್ಬೇಕಾಗಿರೋದು ಒಬ್ಬ ರಾಜಕೀಯ ಮಾಡುವ ರಾಜಕಾರಣಿಯ ಕರ್ತವ್ಯ. ಸಿದ್ದರಾಮಯ್ಯ ಅಲ್ಲಿ, ಬೊಮ್ಮಯ್ಯ ಅಲ್ಲಿ ನಮ್ಗೆ ಬೇಕಾಗಿಲ್ಲ.
ಬಿಜೆಪಿ ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ರೆ ಈ ಘಟನೆನ ತುಂಬಾ ಖಂಡಿಸ್ತಾ ಇತ್ತು. ಎನ್ಕೌಂಟರ್ ಮಾಡ್ಬಿಡ್ತೀವಿ ಅಂತೇಳಿ ಉದ್ರೇಕಕಾರಿಯಾಗಿ ಬಿಜೆಪಿ ಅವ್ರು ಮಾತಾಡೋದು, ಇಲ್ಲ ಕಾಂಗ್ರೆಸ್ನವರು ಈ ಘಟನೆನ ಯಾವುದೇ ಕಾರಣಕ್ಕೂ ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಳಲ್ಲ, ಯಾವುದೇ ಹಸ್ತಕ್ಷೇಪ ಮಾತಾಡಲ್ಲ ಅಂತ ಇವ್ರು ಹೇಳೋದು. ಆದ್ರೆ ನಿಜವಾಗಿಯೂ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾವ ಹೆಣ್ಣಿನ ಕೊಲೆಗೆ ನ್ಯಾಯ ಸಿಗ್ಬೇಕಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಾವು ಕಾನೂನುಬದ್ಧವಾಗಿ ಏನ್ ತೆಗೆದುಕೊಳ್ಬೇಕು, ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಯಾರು ಮಾತಾಡ್ತಾ ಇಲ್ಲ. ಇದು ಒಂದ್ ರೀತಿ ಅವರವರ ರಾಜಕೀಯ ಲಾಭಕ್ಕೋಸ್ಕರ ಇದನ್ನ ಈ ಒಂದು ಸಾವನ್ನ ಒಂದು ಕೊಲೆನ ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ. ನೋಡಿ, ಕಾನೂನು ಸ್ಟ್ರಾಂಗ್ ಆಗ್ಬೇಕಾಗಿದೆ. ನೋಡಿ, ಮಹಿಳೆಯರಿಗೆ ಕೊಡ್ಬೇಕಾಗಿದ್ದ ಆ ಒಂದು ಸೇಫ್ಟಿ ಪ್ರಿಕಾಷನರಿ ಸಿಸ್ಟಮ್ ನಮ್ಮಲ್ಲಿ ಬೇಕಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾಲೇಜ್ ಹೋಗಿ ಇಂತ ಕೆಲಸ ಮಾಡಕ್ಕೆ ಅವನಿಗೆ ಅಷ್ಟು ಧೈರ್ಯ ಬರ್ತಿದ್ರೆ ಅವನು ಹೆಂಗಸ್ರ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ? ವಾಟ್ ಡಸ್ ಇಟ್ ಥಿಂಕ್ ಅಬೌಟ್ ವಿಮೆನ್? ಅಂದ್ರೆ ಹೆಂಗಸ್ ಅಂದ್ರೆ ಏನೋ ಅಷ್ಟು ಚೀಪ್ ಆಗ್ಬಿಟ್ಟಿದಾರ? ಏನಂದ್ರೆ ಒಬ್ಬ ತಾಯಿ ಇಲ್ಲದೆ ಈ ಪ್ರಪಂಚಕ್ಕೆ ಯಾರು ಬರಕ್ಕಾಗಲ್ಲ. ತಾಯಿ ಮತ್ತೆ ಸಹೋದರಿ ಜೊತೆ ಜೀವನ ಮಾಡುವನಿಗೆ ಒಬ್ಬ ಹೆಂಗಸರ ಬೆಲೆ, ಅವ್ರ ಮರ್ಯಾದೆ ಗೊತ್ತಿರುವಾಗ ಇಂತಹ ಕೆಲಸ ಮಾಡುವ ಅವ್ರ ತಂದೆ ತಾಯಿ ಬಂದು ರೋಡಿಗೆ ಬಂದು ಇಳ್ಬಿಟ್ಟು ಅವ್ರು ಕ್ಷಮಾಪಣೆ ಕೇಳ್ಬೇಕಾಗಿರುತ್ತೆ. ಇಂಥ ಒಬ್ಬ ಹುಡುಗನನ್ನ ಅವರು ಸಮಾಜದಲ್ಲಿ ಹುಟ್ಟಿಸಿ ಅಲ್ಲಿ ಕಳ್ಸಿದಾರಂತ ಇಂತಹ ಒಂದು ಅನಾಹುತ ಮಾಡಕ್ಕೆ ಅವರು ಕೂಡ ಬೇಜಾರಾಗ್ಬೇಕು. ರೋಡ್ ನಲ್ಲಿ ಬಂದು ಎಲ್ಲರ ಹತ್ರ ಕ್ಷಮಾಪಣೆ ಕೇಳ್ಬೇಕಾಗಿರುತ್ತೆ. ನೋಡಿ, ಇದ್ರಲ್ಲಿ ಏನಂದ್ರೆ ಡೋಂಟ್ ಲುಕ್ ಇನ್ ಟು ರಿಲಿಜನ್ಸ್. ನನಗೆ ಅಸಹ್ಯ ಆಗತ್ತೆ ಸ್ವಾಮಿ, ಇಲ್ಲಿ ಬಂದ್ಬಿಟ್ಟು ನಾವು ಬಂದು ಧರ್ಮ ಮತ್ತೆ ರಾಜಕೀಯ ಮಾಡಕ್ಕೆ ಬರ್ತಾರಲ್ಲ. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ಈಗ ಇಂಥ ಸಂದರ್ಭದಲ್ಲಿ ಪ್ರಗತಿಪರರು ಅಂತ ಅನ್ಸ್ಕೊಳ್ಳೋರು ಮತ್ತೆ ಮುಸ್ಲಿಂ ಸಮುದಾಯದ ಮುಖಂಡರು ಈ ಘಟನೆಯನ್ನ ಉಗ್ರವಾಗಿ ಖಂಡಿಸಬೇಕು, ಮೌನಕ್ಕೆ ಜಾರ್ತಾರೆ ಅಲ್ವಾ? ಪ್ರಗತಿಪರರು ಹೆಚ್ಚು ಮಾತಾಡಲ್ಲ, ಯಾಕೆ? ಖಂಡಿತವಾಗಿ ನಾವು ಖಂಡಿಸಬೇಕು ಸ್ವಾಮಿ. ಬಹಳ ಬೇಜಾರಾಗುತ್ತೆ, ಬಹಳ ಬೇಸರ ಆಗುತ್ತೆ. ಪ್ರಶ್ನೆ ಇದೆ ಉಮರ್ ಶರೀಫ್ ಅವ್ರಿಗೆ. ನನ್ನ ಹೆಸರು ಉಮರ್ ಶರೀಫ್ ಅಂತ. ನಾನು ಯಾವುದೇ ಒಂದು ವಿಚಾರಕ್ಕೆ ಈ ಪ್ರಗತಿಪರ ಚಿಂತಕರು ಇವ್ರು ಯಾರ್ಯಾರೋ ಇದಾರಲ್ಲ, ಬುದ್ಧಿಜೀವಿಗಳು, ಸ್ವಯಂ ಘೋಷಿತವಾಗಿ ಬುದ್ಧಿಜೀವಿಗಳಾಗ್ಬಿಟ್ಟಿರ್ತಾರೆ. ಅವ್ರನ್ನ ಯಾರು ಡಿಸೈಡ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಇದೇ ಘಟನೆ ಏನಾದ್ರು ಸಣ್ಣ ಪುಟ್ಟ ಘಟನೆಗಳು ನಡೆದ್ರೆ ಉಡೋಗ್ ಟೌನ್ ಹಾಲ್ ಮುಂದೆ ನಿಂತ್ಕೊಂತಾರೆ. ಇವತ್ತು ಯಾಕೆ ಒಬ್ರು ಬಾಗ್ಲಿಂದ ಈಚೆಗೆ ಬರ್ತಾ ಇಲ್ಲ? ಯಾಕೆ ಎಲ್ಲರಿಗೂ ಧ್ವನಿ ಹರಗೋಗಿದೆ? ಕಷ್ಟ ಗೊತ್ತಾಗ್ತಾ ಇಲ್ಲ. ಕಷ್ಟ ಗೊತ್ತಿದೆ ಸ್ವಾಮಿ. ನಮ್ಮ ಸಹೋದರರು ಎಷ್ಟು ಅವ್ರಿಗೆ ಬೇಜಾರಾಗ್ತಿದೆಯೋ ಅಷ್ಟೇ ನನಗೂ ಬೇಜಾರಾಗಿದೆ. ನನ್ನ ತಂಗಿ ಎಷ್ಟು, ನನ್ನ ತಂಗಿ ಅಲ್ಲಿ ಒಬ್ಳು ತೀರ್ಕೊಂಡಿರೋ ನನ್ನ ತಂಗಿ, ಅವಳು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಅಥವಾ ಇನ್ನೊಂದು ಅಂತಲ್ಲ, ಆಕೆ ಒಬ್ಳು ನನ್ನ ತಂಗಿ ಅನ್ನೋಷ್ಟು ನನಗೆ ನೋವಾಗಿದೆ ಸರ್. ಅಷ್ಟು ಆಕ್ರೋಶ ಇದೆ ನನಗೆ. ಲೆಟ್ ಅಸ್ ಡಿಮ್ಯಾಂಡ್ ದಟ್ ಯಾರು ಮಾಡಿದ್ದಾರೆ ಅವನ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಮಾಡಿ, ಸರ್ಕಾರ ಇದೆ, ಮಾಡಿದ್ದೆ ಹೇಳ್ತಾ ಇದೀವಲ್ಲ ನಾವು. ವಿರೋಧ ಪಕ್ಷದಲ್ಲಿ ಇದ್ದೀವಿ, ಸರ್ಕಾರದಲ್ಲಿ ಮಾಡಿ. ಆಂಧ್ರದಲ್ಲಿ ನೋಡಿದ್ದೀರಿ ಈ ತರ ಘಟನೆಗಳಾದಾಗ, ಶೂಟರ್ ಸೈಟ್ ಆಗಿದೆ. ಈ ತರ ಘಟನೆಗಳ ಉತ್ತರ ಪ್ರದೇಶದಲ್ಲಾದಾಗ ಶೂಟ್ ಮಾಡಿದ್ದಾರೆ, ಬೇರೆ ಕಡೆ ಆದಾಗ ಆಗಿದ್ದಾರೆ. ಕರ್ನಾಟಕದಲ್ಲಿ ಸರ್, ಈ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ? ಇಟ್ಕೊಂಡಿದ್ದಾರೆ, ಕರ್ಕೊಂಡು ಹೋಗ್ತಾರೆ, ಕುಂಡಿಸ್ಕತ್ತಾರೆ ಜೈಲ್ನಲ್ಲಿ. ಸ್ವಲ್ಪ ದಿವಸ ಆದ್ಮೇಲೆ ಜೈಲ್ನಲ್ಲಿ ಒಂದ್ ನಿಮಿಷ ಪ್ಲೀಸ್. ಸ್ವಲ್ಪ ದಿವಸ ಆದ್ಮೇಲೆ ಜೈಲ್ಗೆ ಹೋಗ್ತಾರೆ, ಜೈಲ್ ಕೂತ್ಕೊಂಡು ಒಂದ್ ಸೆಲ್ಫಿ ತಗೊಳ್ತಾರೆ, ಒಂದ್ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೆ, ಒಂದ್ ರೀಲ್ಸ್ ಮಾಡ್ತಾರೆ. ಇದೇ ಖಂಡಿತ, ಇದು ಸತ್ಯ, ಇದು ಕರ್ನಾಟಕ ನಡೀತಾ ಇರ್ತಕ್ಕಂಥ ಸತ್ಯ. ಇದು ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕು. ಇಂಥ ಹೆಣ್ಮಕ್ಳು ಜೀವನ ಜೊತೆ ಆಟ ಆಡೋರ್ಗೆ, ಇಂಥ ಹೆಣ್ಮಕ್ಳುಗಳನ್ನ ಸಾಯಿಸ್ತವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಸರ್. ಇದು ಬೇಸಿಕ್ ಒಂದೇ ಒಂದ್ ನಿಮಿಷ ಹೇಳ್ತೀನಿ ಸರ್. ಒಂದು ಬೌಂಡ್ರಿ ಇರುತ್ತೆ ಸರ್, ಗಂಡು ಮಕ್ಳಿಗಾದ್ರೂ ಆಗ್ಲಿ ಹೆಣ್ಣು ಮಕ್ಳು ರೂಲ್ ಇದೆ ಸರ್. ಅಕಾರ್ಡಿಂಗ್ ಟು ದ ಸುಪ್ರೀಂ ಕೋರ್ಟ್ ರೂಲ್ ಬೌಂಡ್ರಿ ಏನು? ಒಂದ್ ಹೆಣ್ಣು ಮಗಳು ಇಲ್ಲ ಅಂತ ಹೇಳದ ಮೇಲೆ ನೋ ಬಡಿ ಎಲ್ ಶುಡ್ ಡೂ ಎನಿಥಿಂಗ್. 2 ವರ್ಷದಿಂದ ಹೆಣ್ಣು ಮಗಳು ಇಲ್ಲ ಅಂತ ಹೇಳಿದ್ಮೇಲೆ ಆ ಹುಡ್ಗ ಮಾಡೋರು. ಇದು ಮೆಸೇಜ್ ಹೋಗ್ಬೇಕು ಸರ್ ಫಾರ್ ದ ಸಿಟಿಸನ್ಸ್, ನಾಟ್ ಕಾಂಗ್ರೆಸ್ ಆರ್ ಜೆಡಿಎಸ್, ಟು ದ ಸಿಟಿಸನ್ಸ್. ಪ್ಲಸ್ ಆ ಹುಡುಗನ್ ತಾಯಿ ಇದಾರಲ್ಲ ಅವ್ರನ್ನ ಕೇಳಿ ಸರ್, ಅವ್ರ ಏನ್ ಹೇಳ್ತಾರೆ. ಆ ಹುಡುಗಿ ತಾಯಿ ಇದಾರಲ್ಲ, ಅವ್ರ ಜನ್ಮ ಕೊಟ್ಟಿದ್ದು, ಇಬ್ರು ಜನ್ಮ ಕೊಟ್ಟಿದ್ದು, ಅವ್ರಿಬ್ರು ತಂದೆ ತಾಯಿಗಳನ್ನ ಕೇಳಿ ನೀವು ಡಿಸೈಡ್ ಮಾಡ್ಬೇಕು ಸರ್. ಒಂದ್ ನಿಮಿಷ, ಅವ್ರ ತಂದೆ ತಾಯಿನವರು ಹೇಳಿದ್ದಾರೆ, ಅವ್ರ ತಂದೆಯವರು ಸರ್, ತಂದೆ ತಾಯಿ ಇಬ್ರು ಹೇಳಿದ್ದಾರೆ ಸರ್. ನಾನು ಸ್ಟೇಟ್ಮೆಂಟ್ ಬಿಟ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಹುಡುಗನ ತಂದೆ ತಾಯಿನೂ ಹೇಳ್ತಾರೆ ನನ್ನ ಮಗನ ಸಾಯಿಸಿ ಅಂತ ಒಂದ್ರಲ್ಲಿ ಇದ್ದಾಗ ಸರ್, ಈ ವಿಚಾರದಲ್ಲಿ ಸರ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಹುಡುಗನ ತಂದೆ ತಾಯಿನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವರೊಬ್ರು ಗೌರ್ಮೆಂಟ್ ಟೀಚರ್, ಇಬ್ರು ಗೌರ್ಮೆಂಟ್ ಟೀಚರ್ ಕೇಳಲ್ಪಟ್ಟಿದ್ದೀನಿ. ಹುಡುಗನ ಸಾಯಿಸಿ ಅಂತ ಹೇಳಿದ್ದಾರೆ. ಈ ತರ ಮನಸ್ಥಿತಿ ಆ ಹುಡುಗನ ತಂದೆ ತಾಯಿ ಮನಸ್ಥಿತಿ ಮಗನಿಗೆ ಯಾಕೆ ಬರ್ಲಿಲ್ಲ? ಈ ತರ ಮನಸ್ಥಿತಿ ಎಷ್ಟು ಜನರದಲ್ಲಿ ಇದೆ? ಈ ಘಟನೆಗಳಾದಾಗ ಎಷ್ಟು ಜನರಲ್ಲಿ ಬರುತ್ತೆ ಈ ಮನಸ್ಥಿತಿ? ಇಲ್ಲಿ ಕ್ರಿಮಿನಲ್ ಸ್ವಾಮಿ, ಕ್ರಿಮಿನಲ್ ಅವನೊಬ್ಬ ಕ್ರೂರಿ. ಇಂತ
ಅನ್ಯಾಯಗಳಾದಾಗ ಇಂಥ ಕೊಲೆಗಳಾದಾಗ ಹೆಣ್ಮಕ್ಳ ಮೇಲೆ ದಾಳಿಗಳಾದಾಗ ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳ್ತೀವಿ. ಕೆಲವು ಕಾನೂನಿನ ತೊಡಕುಗಳು ಕೂಡ ಇದ್ದಾವೆ. ಇದಕ್ಕೆ ಈ ರೀತಿ ಯಾರು ದುಷ್ಕರ್ಮಿಗಳಿದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾಗಿ ಯಾರು ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅಂಥವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾಯ್ದೆಗಳು ಜಾರಿ ಆಗುವ ಅಗತ್ಯತೆ ಇದೆ ಅಂತ ಅನ್ಸುತ್ತೆ. ಹೌದು, ಖಂಡಿತವಾದ ಕಾಯ್ದೆಗಳು ಜಾರಿಗೊಳಿಸಬೇಕಾಗಿದೆ. ಮತ್ತೆ ಇಲ್ಲಿ ಇರುವತಕ್ಕಂಥ ಮುಖ್ಯವಾದ ವಿಷಯ ಏನಂದ್ರೆ ಆ ಪ್ರಿಮೈಸಸ್ ಒಳಗೆ, ಆ ಕಾಲೇಜ್ ಒಳಗೆ ಅಲ್ಲಿ ಸೇಫ್ಟಿ ಪ್ರಿಕಾಷನರಿ ಸಿಸ್ಟಮ್ಸ್ ಇನ್ನೂ ಬಲವಾಗಿರ್ಬೇಕು, ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕು. ನೋಡಿ, ಇಂಟರ್ಮಿಂಗ್ಲಿಂಗ್ ನಡಿಲೇಬಾರದು ಕಾಲೇಜ್ ನಲ್ಲಿ, ಸ್ಕೂಲ್ ನಲ್ಲಿ, ಅನ್ಲೆಸ್ ದೇರ್ ಇಸ್ ಅಫಿಷಿಯಲ್ ರಿಕ್ವೈರ್ಮೆಂಟ್. ಎಲ್ಲೋ ಒಂದ್ ಕಡೆ ಅಫಿಷಿಯಲ್ ಆಗಿ ಮಾತಾಡ್ಬೇಕಾಗ ಒಂದು ಪರಿಸ್ಥಿತಿ ಮಾತಾಡ್ಲಿ. ಆದ್ರೆ ಕಾಲೇಜ್ ಹೋಗೋದು ಲವ್ ಮಾಡಕ್ಕೋ ಸರ್, ಅದು ಕಾಲೇಜು ಸರ್, ಪಾರ್ಕ್ ಅಲ್ಲ. ದಯಮಾಡಿ ಸರ್, ನೀವು ಈಗ ಮಾತಾಡ್ತಿದ್ರೆ ಅರ್ಥ ಆಗ್ತಾ ಇಲ್ಲ. ಈಗ ಅದು ಒಂದು ಏನ್ ಗೊತ್ತಾ? ಕಾಲೇಜು ಪಾರ್ಕ್ ತರ ಏನಿಲ್ಲ. ಅವ್ನು ಹೋಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಚುಚ್ಚಿ ಸಾಯಿಸಿರೋದು, ಮಾತಾಡ್ಕೊ ಕೂತ್ಕೊಂಡು ಚುಚ್ಚಿ ಅದೇ ಸಾಯಿಸಿರೋದು. ನಾನು ಕೂಡ ಹೇಳ್ತಿದ್ದೀನಿ ಸ್ವಾಮಿ, ನಾನು ಅದೇ ಹೇಳ್ಕೊಳ್ತಾ ಇದ್ದೀನಿ. ಕಾಲೇಜ್ ಒಳಗೇನೆ ಹೇಳ್ಕೊಳ್ಳೋದು. ಸರ್, ಈಗ ಕಾಲೇಜ್ ಆವರಣದಲ್ಲಿ ಕಾಲೇಜ್ ಆವರಣ ಅಂತಂದ್ರೆ ಅಲ್ಲಿ ಪಾರ್ಕ್ ಅಲ್ಲ ಸರ್ ಅದು. ಅಲ್ಲಲ್ಲ, ಕಾಲೇಜಲ್ಲಿ ಹೌದು ಸ್ವಾಮಿ, ಮಾತಾಡಕ್ ಬಿಡ್ಬೇಡಿ. ಯಾಕೆ ಅನ್ವಾಂಟೆಡ್ ಆಗಿ ಮಾತಾಡ್ತೀರಿ? ಅಲ್ಲ ಮೇಡಮ್, ಈಗ ಕಾಲೇಜ್ ಆವರಣದಲ್ಲಿ ಭದ್ರತೆ ಮಾಡಿ ಸೊ ಅದನ್ನೇ ಅವನು ಹೊರಗಡೆ ಚುಚ್ಚಬಹುದಲ್ಲ. ಎಕ್ಸಾಕ್ಟ್ಲಿ ಸರ್. ಆದ್ರೆ ಸಮಸ್ಯೆಗೆ ಪರಿಹಾರ ಇದಲ್ಲ ಸರ್. ಅಂತ mind- ಬರಬರತ್ತೆ ಹಿಂದೂ mind. ಸಮಾಜ ಎದುರ್ಕೊಬೇಕು. ಯಾಕೆ ಒಂದು ಪ್ರಿಮಿಸಿಸ್ ನಲ್ಲಿ ಸಾಯಿಸಿದ್ದಾರೆ, very bad, ಪಬ್ಲಿಕ್ sir. ನಲ್ಲಿ ಸಾಯಿಸ್ತಾ This is ಇದ್ದಾರೆ very ಅಂತಂದ್ರೆ bad. ಹಿಂದೂ it is- ಸಮಾಜ sir, ಮಾಡ್ಬೇಕು, ಇದು ಇದು premises. ಮುಸ್ಲಿಂ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾಡುವ ನೋಡಿ, ಇದೇ ಇರೋದು ದೊಡ್ಡ ದುರ್ಘಟನೆ ಇದೆ. ಡಿಸ್ಕ್ರಿಮಿನೇಟ್ ಹಿಂದೂ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಅವ್ರು ಮಾಡ್ತಿರೋದೇ ಇದು. ಕಾಂಗ್ರೆಸ್ ಅವ್ರು ಮಾಡ್ತಿರೋದೇ ಇದು ನೀವು. ಪ್ಲೀಸ್, ಐ ಆಮ್ ಎ ಸೋಶಿಯಲ್ ವರ್ಕರ್ ಥ್ರೂಔಟ್ ಕೋಲಾರ್ ಸರ್, ಕರ್ನಾಟಕ, ಬಿಜಾಪುರ, ಹೆಣ್ಣು ಮಕ್ಕಳು ಮತ್ತೆ ನೀವೇ ಹೇಳಿದಿರಿ KPCC member ಅಂತ. ಬಟ್ ಐ ಆಮ್ ಹಿಯರ್ as a here as a- don't ಸತ್ಯ talk ಒಪ್ಕೊಳ್ಳಿ this madam, this ಸತ್ಯ ಒಪ್ಕೊಳ್ಳಿ. particular issue, don't talk about Don't- others. ಅಲ್ಲಲ್ಲ, You should ಇದು have ಸತ್ಯ. some respect. ನೋಡಿ, ಮಹಿಳೆ ನಾನು ಹೇಳ್ತಾ ಇರೋದು. ಸತ್ತೋಗಿದ್ರೆ ಕಾಂಗ್ರೆಸ್ ಇದ್ರೆ ಮಾಡಿದ್ರು, ಬಿಜೆಪಿ ಏನ್ ಸರ್ ಇದು? ಒಂದು ಇಶ್ಯೂ ಮೇಲೆ ಡಿಸ್ಕಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ issue ಮೇಲೆ discuss ಮಾಡ್ಬೇಕು. ಡಿ.ಕೆ. ಶಿವಕುಮಾರ್ ನೀವು ಸರ್, ಇದ್ದೀರಾ ಈಗ? ಸಿದ್ದರಾಮಯ್ಯನವರು ಈಗ ಸರ್, ಒಂದು ನಿಮಿಷ ಮಾನ್ಯ ಇರಿ ಸರ್. ಮುಖ್ಯಮಂತ್ರಿಗಳು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಸರ್? ಒಂದು ಟ್ವೀಟ್ ಹಾಕ್ಬಿಟ್ಟಿದ್ದಾರೆ ಸರ್, ಒಂದು ಟ್ವಿಟ್ಟರ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಏನ್ ಹಾಕ್ಬಿಟ್ಟಿದ್ದಾರೆ? ನಾನು ಇದಕ್ಕೆ ಖಂಡನೆ ಮಾಡ್ತೀನಿ, ನಾನು ಇದನ್ನ ಖಂಡನೆ ಮಾಡ್ತೀನಿ ಅಂತ. ನೋಡಿ, ಇಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ತಾರಲ್ಲ, ಅಸಹ್ಯ ಆಗತ್ತೆ. ಈಗ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು, ಒಂದ್ ನಿಮಿಷ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಮೊದಲ ಪ್ರಜೆ ಸರ್. ಅವ್ರು ಏನ್ ಹೇಳ್ಬೇಕು ಸರ್? ಇದಕ್ಕೊಂದು ಖಂಡನೆ ಹಾಕ್ಬಿಟ್ಟಿದ್ದೆ, ಟ್ವಿಟ್ಟರ್ ಹಾಕಿದ್ದಾರೆ ಒಂದು ಸ್ಟೇಟ್ಮೆಂಟ್. ಮತ್ತೆ ಇದನ್ನ ನೀವೇನ್ ನಿರೀಕ್ಷೆ ಮಾಡ್ತೀರಾ ಈಗ? ಸರ್ ನಿರೀಕ್ಷೆ ಮಾಡಿರೋದು ಸರ್, ಇಂಥವ್ರಿಗೆ ಮೇಡಮ್, ಪ್ಲೀಸ್ ಲೆಟ್ ಮಿ ಟಾಕ್ ಮೇಡಮ್, ಪ್ಲೀಸ್ ಲೆಟ್ ಮಿ ಟಾಕ್. ಜವಾಬ್ದಾರಿ ಇರೋರಾಗಿದ್ರೆ ಒಂದು ಹೆಣ್ಮಗಳು ಸರ್, ಈಗ ಒಬ್ಬ ಮುಖ್ಯಮಂತ್ರಿಯಿಂದ ನಾನು ಈ ಹೇಳ್ತೀನಿ ಘಟನೆಗೆ ನಾವು ಸಂಬಂಧಪಟ್ಟ ಪ್ರೈಮ್ ಮಿನಿಸ್ಟರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ನೀವೇನ್ ಅದನ್ನ ನಿರೀಕ್ಷೆ ಹೇಳಕ್ಕೆ ಸರ್, ಹೇಳಿ ಸರ್ ಅವ್ರೆ. ಮೇಡಮ್ ಅದನ್ನ ಅವ್ರು ಬೇರೆ ಹೇಳಿ ಟಾಕ್ ಸರ್. ಮಾಡೋಣ. ಪ್ರೈಮ್ ಮಿನಿಸ್ಟರ್ ಬೇಡ, ವಿಚಾರ ತಗೊಂಡಾಗ ಅದು CM ಚರ್ಚೆ ಆಗ್ಲಿ, ಆಗ್ಬಿಡ್ಲಿ ಅದು. PM ಆಗ್ಲಿ, this is ಅಲ್ಲ, not a ಪ್ರೈಮ್ state ಮಿನಿಸ್ಟರ್ issue. This is the entire Indian ಯಾಕೆ issue. ಇವತ್ತು ಯಾಕೆ ಬಂದಿದ್ದೀವಿ? ಇವತ್ತು ಯಾಕೆ ಮಾತಾಡ್ತಾ ಇದ್ದೀರಿ? ನಾವು ಲವ್ ಜಿಹಾದ್ ವಿಚಾರನ 20 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ನಾವು ಇವತ್ತು ಯಾಕೆ ತಗೊಂಡ್ ಬಂದಿದ್ದೀರಿ? 20 ವರ್ಷದಿಂದ ತಪ್ಪೇನಿಲ್ಲ. 20 ವರ್ಷದಿಂದ ತಗೊಂಡ್ ಬಂದಿದ್ದೀವಿ ನಾವು. ಅವ್ರನ್ನೇ ಕ್ಲಾರಿಟಿ ತಗೊಳ್ತೀನಿ. Yes, sir. ಈಗ ನೀವು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಎಸ್, ಯಾವ ಸರ್ಕಾರ ಇರಲಿ ಅದನ್ನ ಖಂಡಿಸಬೇಕು, ಅದಕ್ಕೆ ಸೂಕ್ತವಾದ ತನಿಖೆ ನಡೆಸಬೇಕು. ಈಗ ನೀವು ಈ ರಾಜ್ಯದ ಪ್ರಜೆಯಾಗಿ ಹುಬ್ಬಳ್ಳಿಯ ಘಟನೆಯನ್ನ ರಾಜ್ಯದ ಮುಖ್ಯಮಂತ್ರಿ ಯಾವ ನೆಲೆಯಲ್ಲಿ ನೋಡಬೇಕು, ಏನು ಕ್ರಮಕ್ಕೆ ನೀವು ಆಗ್ರಹಿಸ್ತೀರಿ? ಎಸ್ ಸರ್, ನಾನು ಹೇಳ್ತೀನಿ ಸರ್. ಹುಬ್ಬಳ್ಳಿಯ ಈ ಘಟನೆ ಏನಿದೆಯೋ, ಈ ಹುಬ್ಬಳ್ಳಿ ಘಟನೆ ಅನ್ನೋದಕ್ಕಿಂತ ಫಸ್ಟ್ ಥಿಂಗ್ ಓಕೆ, ಇದನ್ನ ನಾನು ಇನ್ನೊಂದು ಈಗ ಅದ್ ಬೇಡ. ಈಗ ನಾವು ಹುಬ್ಬಳ್ಳಿ ಘಟನೆ ಈಗ ಆಸ್ ಎ ಮುಖ್ಯಮಂತ್ರಿ ಆಗಿರೋರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು ನೆನ್ನೆ ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ಟ್ವೀಟ್ ಆಗ್ತಾರೆ. ಸ್ಟೇಟ್ಮೆಂಟ್ ಅಂದ್ರೆ ಮೀಡಿಯಾ ಸ್ಟೇಟ್ಮೆಂಟ್ ಅಲ್ಲ, ಒಂದು ಟ್ವೀಟ್ ಮಾಡಿಬಿಡ್ತಾರೆ. ಇದನ್ನ ಖಂಡಿಸ್ತೀವಿ, ಇದ್ರ ವಿರುದ್ಧವಾಗಿ ನೀವು ಯಾರು ಮಾಡಬಾರ್ದು, ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿರೋರು ಅವ್ರನ್ನ 24 ಗಂಟೆಯಲ್ಲಿ ಬಂಧನ ಮಾಡಿದ್ದಾರೆ. ಓಕೆ, ಒಪ್ಕೊಳ್ತೀನಿ, ಬಂಧನ ಮಾಡಿದರೆ ಸಿಕ್ಕಿದ್ದಾನೆ. ಇವ್ರನ್ನ ಶೂಟರ್ ಸೈಟ್ ಮಾಡ್ಬೇಕು ಸರ್. ಇವ್ರನ್ನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಷ್ಟೋ ಘಟನೆಗಳಾಗಿದೆ ಸರ್. ಎಷ್ಟಿದೆ ಸರ್? ದೇಶದಲ್ಲಿ ಎಷ್ಟು ಉದಾಹರಣೆಗಳು ಬೇಕು ನಿಮ್ಗೆ? ಬರುತ್ತೆ ಸರ್, ಪ್ರಶ್ನೆ ಎಷ್ಟು ಅಂದ್ರೆ ನ್ಯಾಯಾಲಯ ಆಗಲ್ಲ ಸರ್. ಈಗ ನಿಮ್ ಸುಪ್ರೀಂ ಕೋರ್ಟ್ ಹೋಗ್ದೇನೆ ನೀವೆಲ್ಲ ಮಾಡ್ಕೊಂಡು ಬಂದ್ಬಿಡ್ತೀರಾ? ಇಂಥವ್ರನ್ನ ಕಂಡಲ್ಲಿ ಗುಂಡೋಡ್ ಸಾಯಿಸ್ಬೇಕು ಸರ್, ಯಾರೇ ಆಗಿರ್ಲಿ. ಈಗ ಬಿಜೆಪಿ ಸರ್ಕಾರದಲ್ಲಿ ಅಂದ್ರೆ ಬೊಮ್ಮಾಯಿ ಅವರು ಸಿಎಂ ಆಗಿದ್ರಲ್ವಾ, ಅಲ್ಲೂ ಕೂಡ ಕೊಲೆಗಳು ಸುಲಿಗೆಗಳು ನಡೆದವೆ. ಅಲ್ಲ ಸರ್, ಈ ತರ ಘಟನೆಗಳು ಈ ತರ ಆಗಿದ್ದಾವೆ. ಆಗಿಲ್ಲ ಆಗಿದ್ದಾವೆ. ಯಾವ್ದು ಹೇಳಿ ಸರ್, ಒಂದು ಉದಾಹರಣೆ ಮೇಡಮ್. ಡೆಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಡೆಲ್ಲಿದು 18 ಪೀಸ್ಗಳು ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು. ಈ ವಿಚಾರ ಚರ್ಚೆಗೆ ಬರಲಿಲ್ಲ. ಈ ವಿಚಾರ ಚರ್ಚೆಗೆ ಬರಲಿಲ್ಲ. ಶಿವಮೊಗ್ಗ ಕೇಸ್ ಆಯ್ತಲ್ಲ, ಶಿವಮೊಗ್ಗ ಕೇಸ್ ಆಯ್ತಲ್ಲ, ಶಿವಮೊಗ್ಗ ಕೇಸ್ ಆಯ್ತಲ್ಲ, 20 ಜನ ಸರ್
ಪುಟ್ಟಣ್ಣಗೌಡ್ರೆ. ಯಾರಿಗೆ ಆ ಅಮ್ಮ ಹೋದ್ಮೇಲೆ ಓಕೆ, ಬೆತ್ತಲೆ ಆಗಿ ಕಳಿಸ್ಕೊಡ್ ಓಕೆ. ಅಷ್ಟಕ್ಕೂ ಮಾತಾಡಿದ್ರೆ ಸರ್ PM ಮಾತಾಡಿದ್ರೆ ಮೇಡಮ್, ಸರ್, ಸರಿ, ನೀವು ಸರಿ. ಮಣಿಪುರ್ ಮಾತಾಡ್ತೀರಿ. ಅಲ್ಲ, ಒಂದ್ ನಿಮಿಷ, CM ನಾನು ಇದಕ್ಕೆ CM ಮಾಡ್ತೀನಿ. ಮಾಡಿದಾರೆ, ನೀವು ಮಾಡಿದಾರೆ. ಕರ್ನಾಟಕದ ಒಂದು ಕಾಂಗ್ರೆಸ್ ಮಾಡಿದಾರೆ. ಮಣಿಪುರ್ ವಿಚಾರ Please ಮಾತಾಡ್ತಾ stop. ಇದೆ. ಪ್ಲೀಸ್ Stop. ಪ್ಲೀಸ್ I ಲೆಟ್ don't ಮಿ ಟಾಕ್, want to ಲೆಟ್ talk ಮಿ ಟಾಕ್, Congress ಲೆಟ್ and ಮಿ ಟಾಕ್. BJP here. I want right to my ನೋಡಿ, child. ಮಣಿಪುರ್ That's it. ವಿಚಾರ ಮಾತಾಡ್ತಾ ಇದೆ. ಆಗ ನೋಡಿದ್ರೆ ಇದೇ ಕಾಂಗ್ರೆಸ್, ಬೆಳಗಾಂನಲ್ಲಿ BJP, ದಲಿತ ಕಾಂಗ್ರೆಸ್, ಯುವತಿಯನ್ನ ಇವೆಲ್ಲ ರೇಪ್ ಹಣ ಮಾಡಿ ಸಾಯಿಸಿದ್ರು ಈ ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದ್ರು? ರೇಪ್ ಮಾಡಿ ಸಾಯಿಸಿದಾಗ ಅಂದ್ರೆ ದಲಿತ ಒಂದ್ ನಿಮಿಷ ಹೋಲ್ಡ್ ರೇ ನೀವೇ ಮಾತಾಡಿದ್ರೆ ಒಂದ್ ನಿಮಿಷ. ಪ್ರಮೋದ್ ಮುತಾಲಿಕ್ ಇದ್ದಾರೆ ಸರ್. ಮುತಾಲಿಕ್ ಸರ್ ನಮಸ್ಕಾರ. ನಮಸ್ಕಾರ. ಹುಬ್ಬಳ್ಳಿಯ ಈ ನೇಹಾ ಅವರ ಕೊಲೆ ಇದೆಯಲ್ಲ, ಭೀಕರ ಕಗ್ಗೊಲೆ, ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ನೋಡಿ, ಇದನ್ನ ಖಂಡಿಸ್ತಾ ಇದ್ದೀನಿ. ಇದು ಮೊದಲೇದಲ್ಲ ಮತ್ತು ಕೊನೆಯದಲ್ಲ. ಇದು ಆ ಇಸ್ಲಾಮಿನ ಮಾನಸಿಕತೆಯನ್ನ ತೋರಿಸುತ್ತೆ. ಪ್ರೀತಿ ನಿರಾಕರಿಸಿದ್ದಕ್ಕೇನೆ ಕೊಲೆ ಮಾಡುವಂತ ಮಟ್ಟಿಗೆ ಹೋಗ್ತಾರೆ ಅಂತಂದ್ರೆ, ಮತ್ತ ಅದು ಕೂಡ ಅತ್ಯಂತ ಬರ್ಬರವಾಗಿ, ಅಮಾನವೀಯವಾಗಿ ಕ್ರೌರ್ಯ ಮಾಡುವಂತ ಮಾನಸಿಕತೆ ಮುಸ್ಲಿಮರಲ್ಲಿ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಸೊ ಈ ICS ಮಾದರಿಯಲ್ಲೇನೆ ಕುತ್ತಿಗೆಯನ್ನು ಕೊಯ್ದಿದ್ದಾನ ಅವನು. ಸೊ ನನಗೆ ಡೌಟ್ ಬರ್ತಾ ಇದೆ, ಇವನ್ ಎಲ್ಲೋ ಟ್ರೈನಿಂಗ್ ತಗೊಂಡೇ ಬಂದಿದ್ದಾನೆ ಅಂತ ಹೇಳಿ. ಇನ್ನು ಕ್ಯಾಂಪಸ್ ಒಳಗಡೆ ಆಗಿದ್ದು ಇದು ಇನ್ನೂ ಅನಾಹುತ. ಇದು ನಾಳೆ ಕ್ಲಾಸ್ ರೂಮ್ ಒಳಗಡೆನೂ ಆಗಬಹುದಾಗಾದ್ರೆ. ಸೊ ಅಸುರಕ್ಷತೆಯ ಭಾವ ಇವತ್ತೇನು ನಿರ್ಮಾಣ ಆಗ್ತಾ ಇದೆ, ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಇದೆಯಲ್ಲ, ಇದು ಅತಿ ಆಯ್ತಿದು. ಸೊ ಅತಿ ಆದ ಪರಿಣಾಮದಿಂದ ಇವತ್ತು ಅವ್ರು ಎದ್ದು ಕುಣಿತಾ ಇದ್ದಾರೆ ಅನ್ನೋದಕ್ಕೆ ಇದು ನೇಹಾ ಕೊಲೆ ಪ್ರಕರಣ ಬಹಿರಂಗ ಆಗಿದ್ದು. ಸೊ ನಾನು ಹೇಳ್ತೀನಿ, ಇದು ಬಹಳ ಡೇಂಜರಸ್. ಇದು ಎನ್ಕೌಂಟರ್ ಒಂದೇ ಉತ್ತರ ಇದಕ್ಕೆ. ಇಮ್ಮಿಡಿಯೇಟ್ ಎನ್ಕೌಂಟರ್ ಮಾಡಿದ್ರೆ ಇನ್ನು ಚಾಕು ಹಿಡಿಯಕ್ಕೆ ಹೆದರ್ತಾರೆ. ಕೋರ್ಟು ಸಿಸ್ಟಮ್ ನಮ್ದು ಬಹಳ ಲೂಸ್ ಇದೆ. ಕಠಿಣ ಒಂದು ಶಿಕ್ಷೆ ಕೊಡುವಂತ ಪ್ರಕ್ರಿಯೆ ತುರ್ತಾಗಿ ಆಗೋದೇ ಇಲ್ಲ. ಸೊ ಹಾಗಾಗಿ ಭಯೋತ್ಪಾದಕರಿಗೆ, ಕೊಲೆಗಡಕರಿಗೆ ಭಯನೇ ಇಲ್ಲ ಇವತ್ತು. ಸೊ ಇದು ಆಗಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕಠಿಣಾತಿ ಕಠಿಣ ಶಿಕ್ಷೆ ಆಗುವ ಹಾಗೆ ಕೋರ್ಟ್ ಬದಲಾವಣೆ ಆಗ್ಬೇಕು. ಸರ್ಕಾರವೂ ಕೂಡ ಇವತ್ತು ಯೋಗಿ ಮಾದರಿಯಲ್ಲಿ ಇಮ್ಮಿಡಿಯೇಟ್ ಅವನ್ ಎನ್ಕೌಂಟರ್ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿ ಆ ಕೃತ್ಯ ಮಾಡಕ್ ಹೆದರ್ತಾನೆ ಅಂತ ಅನ್ನುವಂಥದ್ದು ಹೇಳ್ತೇನೆ. ಸರ್, ಈಗ ಪ್ರಶ್ನೆ ಏನು ಅಂದ್ರೆ, ಆರೋಪಿ ಮಾತಾಡಿ ಅಣ್ಣ, ನಂದೊಂದು ಪ್ರಶ್ನೆ ಅಣ್ಣ ನಿಮ್ಗೆ. ಹರಿ ಓಂ. ಒಂದು ಪ್ರಶ್ನೆ ನನ್ಗೆ. ಈಗ ನೀವು ಹೇಳಿದ್ರಿ ಮುಸ್ಲಿಮ್ಸ್ ಅವ್ರಿಗೆ ಇಂಥ ಒಂದು ಏನು ಆತರ ಮಾಡಕ್ಕೆ ಆಗತ್ತೆ, ಹಿಂದೂಸ್ಗೆ ಆಗಲ್ಲ ಅಂತ ನೀವು ಒಪ್ಕೋತಿದ್ದೀರಾ ಅಣ್ಣ? ಐ ಆಮ್ ಓಪನ್ಲಿ ಆಸ್ಕಿಂಗ್. ಆರ್ ಯು ಗೋಯಿಂಗ್ ಟು ಬಿ ಆನ್ ಜಸ್ಟ್ ಸೈಡ್ ಆಫ್ ದ ಹಿಂದೂಸ್, ಹೇಳಕ್ಕೆ ಇವ್ರು ಮಾಡಲ್ಲ, ಬರೀ ಮುಸ್ಲಿಮ್ಸ್ ಇದನ್ನ ಮಾಡ್ತೀರಾ ಅಂತ ನೀವು ಹೇಳ್ತಿದ್ದೀರಾ? ಅದನ್ನ ನೀವು 100% ಒಪ್ಕೋತಿದ್ದೀರಾ ಅಣ್ಣ? ಅವ್ರ ಪ್ರಶ್ನೆಯ ಅವ್ರ ಪ್ರಶ್ನೆ ಏನು ಅಂದ್ರೆ, ಬರೀ ಮುಸ್ಲಿಂ ಅಷ್ಟೇನಾ ಕೊಲೆ ಮಾಡೋದು? ಕೊಲೆ ಅಲ್ಲ. ಈಗ ಅವ್ರು ಏನೋ ಹೇಳಿದ್ರಲ್ಲ, ಅವ್ರಿಗೆ ಕಳ್ಸಿರ್ತಾರೆ, ಅವ್ರಿಗೆ ಈ ತರ ರೂಢಿ ಮಾಡ್ಸಿರ್ತಾರೆ ಅಂತ ಹೇಳಿ, ಇದನ್ನ ನೀವು 100% ಮುಸ್ಲಿಮ್ಸ್ ಅವ್ರಿಗೆ ಹೇಳಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಸೋಷಿಯಲ್ ಸರ್ವಿಸ್ ಆಗಿ ನಾನು ಅವ್ರನ್ನ ಪ್ರಶ್ನೆ ಕೇಳಿ, ಬಿಕಾಸ್ ಐ ಆಲ್ಸೋ ಶುಡ್ ಬಿ ನೋಯಿಂಗ್. ಹೌದು, ನಾನು ಹೇಳೋದು ಇವತ್ತು ಇಡೀ ಜಗತ್ತಿನಲ್ಲಿ ಕ್ರೌರ್ಯ, ಭಯೋತ್ಪಾದನೆ ಅನ್ನುವಂಥದ್ದು ಎಲ್ಲಿದೆ? ಇಸ್ಲಾಂನಲ್ಲಿ ಮಾತ್ರ ಇದೆ. ಸೊ ಇಸ್ಲಾಂ ಇವತ್ತು ಮಾಡಿದಂತ ಕ್ರೌರ್ಯ ಎಂದು ಯಾರು ಮರೆಯಕ್ ಸಾಧ್ಯ ಇಲ್ಲ. ಅದರ ಇವತ್ತು ನಾನ್ ಮುಸ್ಲಿಮ್ಸ್ ಅಂತ ಏನ್ ಇದಾರೆ, ಕುರಾನ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ನಾನ್ ಮುಸ್ಲಿಮ್ಸ್ ಅಂದ್ರೆ ಹಿಂದೂ ಮುಸ್ಲಿಂ ಅಲ್ಲದೆ ಇರುವಂತವರನ್ನ ಕಾಫಿರ್ ಅಂತ ಹೇಳ್ತಾರ. ಅವರು ಕಾಫಿರ್ ಅಂತಂದ್ರೆ ಅವರನ್ನ ಕನ್ವರ್ಟ್ ಮಾಡು, ಒತ್ತಾಯ ಮಾಡು, ಅದನ್ನ ಆಗದೆ ಇದ್ರೆ ಕೊಲೆ ಮಾಡು ಅಂತ ಹೇಳುತ್ತೆ. ಸೊ ಯಾವ ಗ್ರಂಥದಲ್ಲಿ, ಯಾವ ಬೇರೆ ಧಾರ್ಮಿಕ ಗ್ರಂಥದಲ್ಲಿ ಇದೆ ಅಂತ ಹೇಳಿ ನೋಡೋಣ. ಈಗ ಮುಸ್ಲಿಮರಿಂದನೇ ಭಯೋತ್ಪಾದನೆ ಆಗ್ತದೆ ಅಂತ ಹೇಳಿ ಮುತಾಲಿಕ್ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಮುತಾಲಿಕ್ ಅವ್ರ ಹತ್ರ ನಾನ್ ಪ್ರಶ್ನೆ ಮಾಡ್ಬೇಕಾಗಿರೋದು ಏನಂದ್ರೆ, ಸಿಂಪಲ್, ಎಲ್ಲಿ ಚರ್ಚೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಮಾತಾಡುವ ಅದೇ ವಿಷಯ ಬಗ್ಗೆನೇ ಮಾತಾಡೋಣ. 2023 ನಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಪ್ರವೀಣ್ ಚೌಗಲೆ ಅಂತ ಒಬ್ಬ ವ್ಯಕ್ತಿ, ಅವನು ಒಂದು ಮನೆ ಒಳಗೆ ನುಗ್ತಾನೆ, ಐನಾಜ್ ಎಂಬ ಹೆಂಗಸನ್ನು ಕೊಲ್ತಾನೆ, ಮತ್ತೆ ಅವರ
ತಾಯಿಯನ್ನು ಕೊಲ್ತಾನೆ, ಮತ್ತೆ ತಮ್ಮನನ್ನು ಕೊಲ್ತಾನೆ, ಮತ್ತೆ ಅವಳ ತಂಗಿಯನ್ನು ಕೊಂದ್ಬಿಟ್ಟು ಕಾರಣ ಏನಂತ ನೋಡಕ್ ಹೋದ್ರೆ ಅವಳ ಮೇಲೆ ಇವನಿಗೆ ಆಸೆ ಇತ್ತು, ಆದ್ರೆ ಅವಳು ಇಷ್ಟ ಪಡ್ಲಿಲ್ಲ. ಒಂದೇ ಕಾರಣ. ನಾನ್ ನಿಮ್ಮಲ್ಲಿ ವಿನಂತಿಸುವುದು ಏನಂದ್ರೆ, ಈ ಪ್ರವೀಣ್ ಚೌಗಲೆ ಏನು ಮುಸ್ಲಿಂ ಅಂತ ನನ್ನ ಪ್ರಶ್ನೆ, ಅದು ಹೌದೋ ಇಲ್ಲ ಅಂತ ಮಾತ್ರ ನೀವು ಆನ್ಸರ್ ಕೊಟ್ಬಿಟ್ರೆ ಸಾಕಾಗತ್ತೆ. ಸರ್ ಮುತಾಲಿಕ್ ಸರ್, ಈಗ ಶರೀಫ್ ಸರ್ ಕೇಳಿದ್ರೇನು ಅಂದರೆ, ಈಗ ಏನು ಕೇವಲ ಮುಸ್ಲಿಮರ ಮೇಲೆ ಈ ರೀತಿ ಭಯೋತ್ಪಾದಕರು ಮುಸ್ಲಿಮರೇ ಮಾಡ್ತಾರೆ ಅಂತ ಹೇಳ್ತಿದ್ದೀರಲ್ಲ. ಓಕೆ 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 ಮತ್ತೆ ಮತ್ತೆ ಕ್ವಿಕ್ಕಾಗಿ ಇವರು ಪ್ರಮೋದ್ ಮುತಾಲಿಕ್ ಅವರ ಸಂಪರ್ಕ ಕಟ್ಟಾಗಿದೆ, ಫೋನ್ ಸಂಪರ್ಕ ಮತ್ತೆ ತಗೊಳ್ಕೊಳ್ಳೋಣ ಮೇಡಮ್. ಸರ್ ನಂದು ಒಂದೇ ಸರ್, ನಾನೊಬ್ಳು ತಾಯಿ, ಓಕೆ, ಜನ್ಮ ಕೊಟ್ಟಿದ್ದ ತಾಯಿಗೆ ಆ ಹಕ್ಕಿದೆ ನನ್ನ ಮಗಳಿಗೆ ನನಗೇನು ಬೇಕು ಅಂತ. ಸೊ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ಏನಿದೆಯೋ ಅವ್ರ ಪಾಲಿಸಿ ಮೇಕಿಂಗು, ಲೀಗಲ್ ಪಾಲಿಸೀಸ್ ಮಾಡ್ತಾರೆ ಸರ್. ಅದ್ರ ಮಾಡೋದ್ರಲ್ಲಿ ಹೆಣ್ಣು ಮಗಳ ತಂದೆ ತಾಯಿಗೂ ಗಂಡು ಮಗುನ ತಂದೆ ತಾಯಿಗೂ ಅವರು ಏನು ಬೇಕು ಅಂತ ನಿರಾಕ್ಷಿಸ್ತಾರೋ ಅದರೆರಡು ಪರಿಗಣಿಕೊಂಡು ಅವ್ರಿಗೆ ಬೇಕಾದಂಗೆ ಸುಪ್ರೀಂ ಕೋರ್ಟೋ ಹೈಕೋರ್ಟೋ ಒಂದು ನ್ಯಾಯನೂ ಕೊಡ್ಬೇಕು ಸರ್. ನಾವೆಲ್ಲ ಇವತ್ತು ಚರ್ಚೆ ಮಾಡ್ತೀವಿ ಸರ್, ಬರೀ ಚರ್ಚೆ ಮಾಡಿ ಇದು ಆದರೆ ಅದಾದರೆ ಇಲ್ಲ ಸರ್. ಜನ್ಮ ಕೊಟ್ಟಿದ್ದು ಯಾರು ಸರ್? ಅವ್ರನ್ನ ಕೇಳಿ ಸರ್, ಅವ್ರನ್ನಗು ಇಬ್ಬರ ಕೈಯಲ್ಲೂ ಕೇಳಿ ಸರ್. ಹುಡುಗಂದು ಆಗಲಿ ಹುಡುಗಿ ಯಾವುದೇ ಜಾತಿ ಆಗಲಿ ಸರ್, ಈ ಜಾತಿ ಏನು ಸರ್? ಈ ಜಾತಿ ಅಲ್ಲ ಯಾಕೆ ಯಾಕೆ ಈ ಜಾತಿನ ಹೇಳ್ಕೊಂಡ್ ಬರ್ತಾ ಇದಾರೆ ಅಂತ ಯಾಕೆ ಧರ್ಮವನ್ನ ಹೇಳ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ, ಯಾವಾಗ್ಲೂ ಈ ಘಟನೆಗಳು ಸಂಬಂಧಪಟ್ಟಂತ ಒಂದೇ ಒಂದು ಸಮುದಾಯದಿಂದ ಯಾಕೆ ನಡೀತವೆ? ಯಾಕೊಂದು ಮೇಡಮ್, ನಾನು ಜಾತಿ ವಿಚಾರ ಹೇಳ್ತೀನಿ. ಎಲ್ಲ ಈ ತರ ಹೆಣ್ಮಕ್ಳ ಮೇಲೆ ಹಲ್ಲೆಗಳು, ಎಲ್ಲ ಹಿಂದೂ ಹೆಣ್ಮಕ್ಳ ಮೇಲೆ ಹಲ್ಲೆಗಳು, ಈ ರೀತಿ ಕೌರ್ಯ, ಚಾಕುಲಿ ಕಚ್ಚಿ ಸಾಯಿಸೋದು, ಫ್ರಿಡ್ಜ್ ಅಲ್ಲಿ ಇಡೋದು, ಈ ರೀತಿ ಬೀದಿನಲ್ಲಿ ಕತ್ಕೂಲಿ ಸಾಯಿಸ್ತಕ್ಕಂಥದ್ದು, ಈ ರೀತಿ ಘಟನೆಗಳು ಯಾಕೆ ಒಂದೇ ಸಮುದಾಯದಿಂದ ಕೇಳಿ ಬರ್ತವೆ ನಮ್ಗೆ ಯಾವಾಗ್ಲೂ? ಓಕೆ, ಪ್ರವೀಣ್ ಚೌಗಲೆ ಹೇಳಿದ್ರು, ಅದೇನು ಅಂತ ಹೇಳಿದ್ರೆ ಬೇರೆ ಬೇರೆ ವಿಚಾರ ಬಂದಿದೆ. 90% ಈ ದೇಶದ 90% ಕೇಸಸ್ಗಳು ಒಂದೇ ಸಮುದಾಯದಿಂದ ಯಾಕೆ ಬರ್ತಾ ಇದ್ದಾರೆ? ಯಾಕೆ ಅಂತಂದ್ರೆ, ಯಾಕೆ ಸರ್, ಯಾಕೆ ಕಾಂಗ್ರೆಸ್ ಇದನ್ನ ಯಾಕೆ ಸಂಭಾಳಿಸ್ಕೊಳ್ಳುತ್ತೆ ಅಂತಂದ್ರೆ, ಕಾಂಗ್ರೆಸ್ ಯಾಕೆ ಸಂಭಾಳಿಸ್ಕೊಳ್ತದೆ ಅಂತಂದ್ರೆ, ಇವ್ರ ಅತಿಯಾದ ಸೃಷ್ಟೀಕರಣ, ರಾಜಕಾರಣ ಸೃಷ್ಟೀಕರಣ. ಸರ್ ಇವ್ರಿಗೂ ಕೋಪ ಇದೆ ಸರ್, ಅಲ್ಲಿಂದ ಕಾರ್ಪೊರೇಟರ್, ಮೇಡಮ್ ಲೆಟ್ ಮಿ ಟಾಕ್ ಮೇಡಮ್, ಅಲ್ಲಿಂದ ಬಿಜೆಪಿ ಒಂದ್ ನಿಮಿಷ ಸರ್, ಅಲ್ಲಿಂದ ಕಾರ್ಪೊರೇಟರ್, ಕಾಂಗ್ರೆಸ್ ಕಾರ್ಪೊರೇಟರ್ ಅವ್ರಿಗೂ ಕೋಪ ಇದೆ. ಅವರು ಹೇಳಿದ್ದಾರೆ ಅವನ್ನ ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತ. ಅಷ್ಟು ಆಕ್ರೋಶ ಇದೆ, ತಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ಇದೆ, ಅವನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ತಂದೆ ಅಫಿಷಿಯಲ್ ಸ್ಟೇಟ್ಮೆಂಟ್, ಅವರ ತಂದೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಸರ್, ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ, ನೀವೇ ಮಾತಾಡೋದಲ್ಲ, ನಮಗೂ ಮಾತಾಡಕ್ ಬಿಡ್ಬೇಕು. ತಂದೆಯ ಅಫಿಷಿಯಲ್ ಸ್ಟೇಟ್ಮೆಂಟ್, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಈ ಮಾತನ್ನ ಹೇಳ್ಬಾರ್ದು, ನಾನೊಬ್ಬ ಪ್ರತಿನಿಧಿಯಾಗಿ ಈ ಮಾತನ್ನ ಹೇಳ್ಬಾರ್ದು, ಇದು ಲವ್ ಜಿಹಾದ್ ಅಂತ ಹೇಳಿ ಅವರ ತಂದೆ ಹೇಳಿದ್ದಾರೆ, ಹಿರೇಮಠ್ ಹೆಣ್ಮಗಳ ತಂದೆ ಹೇಳಿದ್ದಾರೆ. ಇದಕ್ಕೇನ್ ಹೇಳ್ತಾರೆ ಕಾಂಗ್ರೆಸ್ನವ್ರು? ಏನು ಉತ್ತರ ಕೊಡ್ತಾರೆ? ಒಬ್ಬ ತಂದೆ ಹತ್ರ ಹೇಳ್ತಾರೆ ಅಂತಂದ್ರೆ ಕಾಂಗ್ರೆಸ್ನವರು, ಆ ಕಾಂಗ್ರೆಸ್ ಪಕ್ಷದಲ್ಲೇ ಗೊತ್ತಿದೆ ಈ ಲವ್ ಜಿಹಾದ್ ಅಂತಕ್ಕಂಥದ್ದು ನಡೀತಾ ಇದೆ, ಈ ದೇಶದಲ್ಲಿ ನಡೀತಾ ಇದೆ, ಈ ರಾಜ್ಯದಲ್ಲಿ ನಡೀತಾ ಇದೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರೆಗೂ ಗೊತ್ತಿದೆ. ಪ್ರವೀಣ್ ಚೌಗಲೆ ಯಾವ ಜಿಹಾದ್ ಮಾಡ್ದ? ಫಸ್ಟ್ ಎರಡನೇದು ಆಸ್ ಅ ಸೋಷಿಯಲ್ ವರ್ಕರ್, ಎರಡನೇದು ನಾನು ಒಂದೇ ಲವ್ ಜಿಹಾದ್ ತಿಳ್ಕೊಂಡಿಲ್ಲ ಅಂತಂದ್ರೆ ಇಟ್ಕೊಳ್ಳಿ, ಇನ್ನೊಂದಾದ್ರೂ ಇಟ್ಕೊಳ್ಳಿ. ನಂದು ಸಿಂಪಲ್ ಆಸ್ ಅ ಮದರ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್, ಪೊಲಿಟಿಕಲ್ ಪಾರ್ಟೀಸ್, ಎನಿಥಿಂಗ್, ಹೈಕೋರ್ಟ್ ಇಂದ ಇಮಿಡಿಯೇಟ್ಲಿ ಏನಿದೆಯೋ ಇಂಥ ಒಂದು ಘಟನೆಗಳ ಇವ್ರು ಹೇಳಿದ್ರು ಶೂಟ್ ಅಟ್ ಸೈಟ್, ಸುಮ್ನೆ ಶೂಟ್ ಅಟ್ ಸೈಟ್ ಮಾಡಿ. ಈಗ ನಾವು ನೀವು ಹೇಳಿದ ತಕ್ಷಣ ಅದು ಆಗಲ್ಲ, ಅದು ಕಾಯ್ದೆಗಳು. ಸರ್ ಯೋಗಿ ಮಾದರಿನಲ್ಲಿ ಮಾಡ್ಬೇಕು ಸರ್. ಇಲ್ಲಿ ಯೋಗಿ ಮಾದರಿನಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಜಿ ಹೇಳ್ದಂಗೆ ಯಾರೇ ಆಗಿರ್ಲಿ ಸರ್, ಈ ತರ ಬರ್ಬರ ಹತ್ಯೆಗಳಿಗೆ ನಮಗೆ ಕಾನೂನುಗಳು ಬೇಕು. ಇಂಥ ಬರ್ಬರ ಹತ್ಯೆಗಳಿಗೆ ಈ ತರ ಕಾನೂನುಗಳು ಬರಬೇಕು ಸರ್. ಈ ಒಂದು ಹೆಣ್ಮಗುನ ಕಳ್ಕೊಂಡ ತಂದೆ ಅರ್ಥ ಆಗ್ಬೇಕು ಸರ್, ಅವ್ರಿಗೆ ತಾಯಿ ನೋವು, ತಂಗಿ ನೋವು, ಹಕ್ಕನ ನೋವು ಅರ್ಥ ಆಗ್ಬೇಕು ಸರ್. ಐ ಅಗ್ರಿ ಸರ್. ಪ್ರತಿ ಒಂದು ಯಾವ್ದೇ ಆದ್ರೂ ಇಡೀ ದೇಶದಲ್ಲಿ ಕಾನೂನು ಇಂಥ ಹತ್ಯೆ ಯಾವ್ದೇ ಹತ್ಯೆ ಆಗ್ಲಿ, ಒಂದ್ಸತಿನೋ 10 ಸತಿನೋ 20 ಸತಿನೋ ನನ್ನ ಸ್ಟೇಟ್ಮೆಂಟ್ ಉತ್ತರನೇ ಬರಲಿಲ್ಲ ಸರ್. ನಂದೊಂದು ಸ್ಟೇಟ್ಮೆಂಟ್ ಶರೀಫ್ ಸರ್, ಈಗ
ಈ ಈ ಅನ್ಯಾಯಗಳಿಗೆ, ದಬ್ಬಾಳಿಕೆಗಳಿಗೆ, ಹೆಣ್ಮಕ್ಳ ಮೇಲೆ ನಡೆಯುವಂಥ ಈ ದಮನಗಳಿಗೆ ನಾವು ಜಾತಿ, ಬಣ್ಣ, ಧರ್ಮಗಳ ಬಣ್ಣ ಕಟ್ಟುವ ಅಗತ್ಯ ಇಲ್ಲ. ನಿಜವಾಗಿಯೂ ಆಗಬೇಕಾಗಿರುವ ಕಾರ್ಯಗಳೇನು ಅಂತ ಹೇಳ್ತೀರಿ? ನೋಡಿ, ನಿರ್ಭಯ ಕೇಸ್ ನಡೆದ ನಂತರ ಕಾನೂನಿನಲ್ಲಿ ಕೆಲವು ಅಂಶಗಳನ್ನು ತಂದ್ರು, ಅದು ಬೇಕಾಗಿತ್ತು. ಆದ್ರೂ ಕೂಡ ಇನ್ನೂ ಬಲಪಡಿಸಬೇಕಾಗಿದೆ. 6 ಜನರು ಸೇರಿಸಿ ಅವರಲ್ಲಿ 4 ಜನರನ್ನ ನೇಣಿಗೆ ಹಾಕಿದ್ರು. ಒಬ್ಬ ಅವನು ಸೂಸೈಡ್ ಮಾಡ್ಕೊಂಡ, ಮತ್ತೊಬ್ಬ ಜುವಿನೈಲು, ಅವನ ವಯಸ್ಸು ಕಡಿಮೆ ಆಯ್ತಂತ ಒಂದು ಕಾರಣಕ್ಕೋಸ್ಕರ 3 ವರ್ಷ ಶಿಕ್ಷೆ ಕೊಟ್ಟು ಅವನ ಆಚೆ ಬಿಟ್ಬಿಟ್ರು, ನಿರ್ಭಯ ಕೇಸ್ ಹೇಳ್ಕೊಳ್ಳೋದು. ಅದರಲ್ಲಿ ಅವನು 3 ವರ್ಷ ಇದ್ದವನು, ಅವನೊಬ್ಬ ಮುಸ್ಲಿಮು, 5 ಬಂದು ಹಿಂದೂಗಳು, ಒಬ್ಬ ಮುಸ್ಲಿಮು. ನಾನು ಹೇಳ್ಕೊಳ್ಳೋದಂದ್ರೆ ಈ ಕೇಸಲ್ಲಿ ಜುವೆನೈಲ್ ಅಂತ ನೋಡಬಾರ್ದು, ಇಂತಹ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕು. ಅದು ಬಂದು ಜುವೆನೈಲ್ ಏಜ್ ಅನ್ನ ನೋಡಬಾರ್ದು. Yes, sir. ನಾನ್ ನೋಡಿ, ಇದು ಧರ್ಮವನ್ನು ನೋಡುವಂತಹ ನಾಲಾಯಕರಂತಹ ಮನುಷ್ಯ ನಾನು ಇರಬಾರ್ದು ಅಂತ ನಾನು ಇಚ್ಛಿಸ್ತೇನೆ. ಇಲ್ಲಿ ಬಂದು ಧರ್ಮ ಇಟ್ಕೊಂಡು ಇಲ್ಲಿ ಲವ್ ಜಿಹಾದು, ಅಲ್ಲಿ ಜಿಹಾದು, ಏನ್ರಿ ಲವ್ ಜಿಹಾದ್ ಬೇಕಿದೆ? ಬೇಕಾಗಿಲ್ಲ ರೀ, ಎಲ್ಲೂ ಜಿಹಾದೇ ಬೇಡ, ಲವ್ ಜಿಹಾದು ಬೇಡ. ಅವನು ಲವ್ ಜಿಹಾದ್ ಮಾಡೋಣ, ಮುಂದೆ ತಗೊಂಡ್ ಬನ್ನಿ, ಶಿಕ್ಷೆ ನಾವು ಕೊಡೋಣ. ನಿಮ್ ಜೊತೆ ಸರ್ ಶರೀಫ್ ಸರ್, ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಈ ರೀತಿ ಒಂದ್ ನಿಮಿಷ ಸರ್, ಶರೀಫ್ ಸರ್ ಕೇಳಿಸ್ಕೊಳ್ಳಿ, ನಾನು ನಿಮ್ಮನ್ನೊಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈ ರೀತಿ ನೀವು ಹೇಳ್ತೀರಾ ಧರ್ಮದ ಬಣ್ಣವನ್ನ ಕಟ್ಬೇಡಿ, ಧರ್ಮದ ಬಣ್ಣವನ್ನು ಎಳ್ಕೊಂಡ್ ಬರ್ಬೇಡಿ ಅಂತ. ನಿಮ್ಮ ಈ ಘಟನೆ ಆದಾಗ ಎಷ್ಟು ಜನ ನಿಮ್ಮ ಧರ್ಮದ ಮುಖಂಡರು ಕರೆದು ಅಂತರ್ಗೆ ಬುದ್ಧಿ ಹೇಳಿದ್ದೀರಾ, ಉಗ್ದು ಬುದ್ಧಿ ಹೇಳಿದ್ದೀರಾ? ಎಷ್ಟು ಜನ ಧರ್ಮದ ಮುಖಂಡರು ಸರ್ ಇದು ಜಾತ್ಯತೀತವಾಗಿ ಯಾರ ಮೇಲಾಗಿದ್ರು, ಯಾವ ಜಾತಿ ಮೇಲಾಗಿದ್ರು ಇದು ನಾವು ಖಂಡಿಸ್ತೀವಿ ಅಂತೇಳಿ ನಿಮ್ಮ ಮುಖಂಡರುಗಳು ಬಂದು ಎಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ದೀರಾ? ಅದೇ ಸಣ್ಣ ಪುಟ್ಟ ವಿಚಾರ, ಯಾವುದೋ ಒಂದು ಸಣ್ಣ ವಿಚಾರ, ಸೌದಿ ಅರೇಬಿಯಲ್ಲಿ ನಡೆಯೋ ವಿಚಾರ, ಅಮೆರಿಕದಲ್ಲಿ ನಡೆಯೋ ವಿಚಾರ ತೆಗೆದುಕೊಂಡ್ಬಂದು ಟೌನಲ್ಲಿ ಮುಂದೆ ಓಡೋಗಿ ನಿಂತ್ಕೊಂತೀರಾ. ಈ ವಿಚಾರಕ್ಕೆ ಯಾರು ಒಬ್ರು ಬಂದು ಒಂದು ಪ್ರೊಟೆಸ್ಟ್ ಮಾಡ್ಲಿಲ್ಲ? ನೀವು ಯಾಕೆ ಮಾಡ್ಲಿಲ್ಲ? ಎಲ್ಲೋ ಒಂದು ಕಡೆ ಅವನು ನಮ್ಮವ, ನಿಮಗೆ ಕೋಪ ಇದೆ ಸರ್, ತಪ್ಪು ಅಂತ ನೀವು ಖಂಡಿಸ್ತೀರಾ, ನಾನು ಒಪ್ಕೊಂತೀನಿ. ಎಲ್ಲೋ ಒಂದ್ ಕಡೆ ಪ್ರೀತಿ ಇದೆ ಸರ್, ಅವನು ನಮ್ಮವ ಅನ್ನೋದು, ಈ ಪ್ರೀತಿ ಹೋಗ್ಬೇಕು. ನಿಮ್ಮಂತವ್ರು ನೇರವಾಗಿ ಪ್ರಶ್ನೆ ಕೇಳಬೇಕು, ನೇರವಾಗಿ ಇದನ್ನ ಖಂಡಿಸ್ಬೇಕು ಸರ್, ಅವಾಗ ಈ ದೇಶದಲ್ಲಿ ಶಾಂತಿ ನೆಲೆಸುತ್ತೆ. ಮಾತು ಕೇಳ್ರಿ, ಏನ್ ಖಂಡಿಸ್ಬೇಕು? ಇದಕ್ಕಿಂತ ಜಾಸ್ತಿ ಏನ್ರಿ ಖಂಡಿಸ್ಬೇಕು? ಕೊಲೆ ಮಾಡಕ್ಕಾಗತ್ತಾ ಸರ್? ಎಷ್ಟು ಜನ ಬಂದಿದ್ದೀರಿ ನೀವು? ಎಷ್ಟು ಜನ ಹೋರಾಟ? ಎಲ್ಲೋದ್ರು ನಿಮ್ಮ ಪ್ರಗತಿಪರ ಚಿಂತಕರು, ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಎಲ್ಲೋದ್ರು ಒಬ್ರು ಕಾಣ್ತಿಲ್ವಲ್ಲ? ಬೇರೆ ವಿಚಾರದಲ್ಲೆಲ್ಲ ಬರ್ತಿರಲ್ಲ, ಟೌನ್ ಹಾಲ್ ಹತ್ರ ಬನ್ನಿ, ಇವತ್ತು ಬಂದು ಈ ಹೆಣ್ಮಕ್ಳಿಗೆ ಆಗಿರೋದು ಅನ್ಯಾಯ ಅಂತ ಖಂಡಿಸಿ ನೀವು. ಇದಕ್ಕೆ ನನ್ನ ರಿಕ್ವೆಸ್ಟ್, ಯಾಕಂದ್ರೆ ಈ ಒಂದು ಇಶ್ಯೂದಲ್ಲಿ ಬಂದು ಮುಸ್ಲಿಂ ಅಂತ ಪ್ರಶ್ನೆ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಉತ್ತರ ಕೊಡ್ರಿ. ಐ ಆಮ್ ಪ್ರೌಡ್ ಆಫ್ ಯು ಸರ್. ಸರ್ ನಿಮ್ಗೆ ಏನಂತಂದ್ರೆ ನೋಡಿ, ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಕಲ್ಲು ಹೊಡೆದವ್ರು ಅಮಾಯಕರು ಅಂತ ಹೇಳಿ ನಿಮ್ಗೆ ಜಮೀರ್ ಅಹಮದ್ ಹೋಗ್ತಾರೆ. ಅಂದ್ರೆ ಇವ್ರ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಒಂದ್ ಕಡೆ ಆಗ್ತಾ ಇದೆ. ಅವ್ನು ಯಾರೇ ಆಗಿರ್ಲಿ ಸರ್, ಅವ್ನು ಯಾರೇ ಆಗಿರ್ಲಿ, ಈ ದೇಶದ ಕಾನೂನು ಸುವ್ಯವಸ್ಥೆ ವಿರುದ್ಧ, ಈ ದೇಶದ ಪೊಲೀಸ್ ಸುವ್ಯವಸ್ಥೆ ವಿರುದ್ಧ, ಈ ದೇಶದ ಸಂವಿಧಾನದ ವಿರುದ್ಧ ಯಾರು ನಿಂತ್ಕೊಳ್ತಾನೋ ಅವನು ಒಬ್ಬ ಭಯ ಉತ್ಪಾದಕ. ನಾನು ಭಯೋತ್ಪಾದಕ ಅಂತ ಹೇಳ್ತಾ ಇಲ್ಲ, ಭಯ ಉತ್ಪಾದಕ. ಅಂತ ಭಯ ಉತ್ಪಾದಕರನ್ನ ರಕ್ಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳು ಈ ದೇಶದಲ್ಲಿ ಇರೋವರೆಗೂ ಈ ದೇಶ ರಾಮರಾಜ್ಯ ಆಗಲ್ಲ. ರಾಮರಾಜ್ಯ ಬೇಡ, ಈ ದೇಶದಲ್ಲಿ ಶಾಂತಿ ನೆಲೆಸಲ್ಲ. ಇನ್ನೊಂದು ಪಾಕಿಸ್ತಾನ ಆಗುತ್ತೆ ಸ್ವಲ್ಪ ದಿವಸದಲ್ಲ ಈ ರೀತಿ ಆದ್ರೆ, ಆಯ್ತಾ? ಇದೇ ನಿಮ್ಮ ಸೌದಿ ಅರೇಬಿಯಾ ಸರ್, ಸೌದಿ ಅರೇಬಿಯಾದಲ್ಲಿ ಈ ಘಟನೆಗಳು ನಡೆದಿದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಶರಿಯತ್ ಕಾನೂನನ್ನ ಅತಿ ಹೆಚ್ಚು ಪಾಲಿಸ್ತಾ ಇರ್ತಕ್ಕಂಥ ಸೌದಿ ಅರೇಬಿಯಾದಲ್ಲಿ ಈ ಘಟನೆ ನಡೆದ ಕೆಲವೇ ಕ್ಷಣಗಳು ಗಲ್ಲಿಗೇರಿಸ್ತಾರೆ. ಆದ್ರೆ ಭಾರತದಲ್ಲಿ ಯಾಕೆ ಘಟನೆಗಳಾದಾಗ ನೀವು ಸುಮ್ಮನೆ ಇರ್ತೀರಿ ಬಾಯಿ ಮುಚ್ಕೊಂಡು? ಸರ್ ಹೇಳಿ ಸರ್. ದೇಶ ಇರುವಾಗ ನೀವು ಯಾಕೆ ಪಾಕಿಸ್ತಾನ ಉದಾಹರಣೆಗೆ ತಗೊಂಡ್ ಬರ್ತಿದ್ದೀರಾ? ಯಾಕೆ ಪಾಕಿಸ್ತಾನಕ್ಕೆ ಯಾಕೆ ಉದಾಹರಣೆ ತಗೊಂಡು? ಅದೊಂದು ಕೆಟ್ಟ ರಾಷ್ಟ್ರ, ಕೆಟ್ಟ ದೇಶ, ಅದೊಂದು ಕೆಟ್ಟ ದೇಶ. ಅದನ್ನು ಉದಾಹರಣೆ ತಗೊಳ್ತಾ ಇದ್ದೀನಿ ನಾನು. ನಮ್ಮ ಭಾರತದಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ಈಗ ಯಾರು ಕೂಡ ಈ ನೆಲದ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು, ಗೌರವಿಸ್ಬೇಕಲ್ವಾ, ಕಾಪಾಡ್ಬೇಕಲ್ವಾ? ಹೌದು ಸರ್. ಈಗ ಹಿಂದೂ ಪರ ಸಂಘಟನೆಯವರು, ಹಿಂದೂ ಮುಖಂಡರುಗಳು, ನಾವು ಧರ್ಮ ರಕ್ಷಣೆಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ, ನಾವು ಕಾನೂನು ಬೇಕಾದ್ರೂ ಕೈ ತೆಗೆದುಕೊಳ್ತೀವಿ, ನಾವು ಗೋ ರಕ್ಷಣೆ ಮಾಡೋಕ್ಕೋಸ್ಕರ ನಾನು ಕಾನೂನು ಬೇಕಾದ್ರೆ ಕೈ ತೆಗೆದುಕೊಳ್ತೀನಿ, ನಮ್ಮ ಹೆಣ್ಮಕ್ಳನ್ನ ಕಾಪಾಡೋಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಾಗಿದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಅಂತ ಒಂದು ಇದೆಯಲ್ಲ ಸರ್, ಅದೆಲ್ಲ ಬೇಡವಾಂಗಾರೆ? ನಾನು ಹೇಳ್ತೀನಿ ಸರ್, ಎಲ್ಲೋ ಒಂದು ಕಡೆ ಕೇವಲ ನಾನು ಹೇಳ್ತೀನಿ, ಒಂದು ನಿಮಿಷ ಸರ್, ಲೆಟ್ ಮಿ ಆನ್ಸರ್ ಸರ್. ಎಲ್ಲೋ ಒಂದು ಕಡೆ ಸರ್ಕಾರ
ಈ ನೀವು ಹೇಳಿದ್ರಿ ಗೋರಕ್ಷಕರ ವಿಚಾರವಾಗಿ ಹೇಳಿದ್ರಿ, ಅಥವಾ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋ ವಿಚಾರವಾಗಿ ಹೇಳಿದ್ರಿ, ಎಲ್ಲೋ ಒಂದು ಕಡೆ ಪೊಲೀಸ್ ಅಂತ ಒಂದು ಸರ್, ನಾನು ವ್ಯವಸ್ಥೆ ಹೇಳ್ತೀನಿ ಇದೆಯಲ್ಲ ಸರ್, ಸರ್? ಒಂದ್ ನಿಮಿಷ ನಾನು ಹೇಳ್ತೀನಿ, ಲೆಟ್ ಮಿ ಟಾಕ್. ಈ ವಿಚಾರಗಳಲ್ಲಿ ಗೋರಕ್ಷಕರಾಗಿರ್ಬೋದು, ಹೆಣ್ಮಕ್ಳು ನಮ್ಮ ಬಜರಂಗ್ ದಳ ವಿಚಾರ ಆಗಿರ್ಬೋದು, ನಾನು ತಗೊಳ್ತೀನಿ, ಒಂದು ಸಂಘಟನೆ ಹೆಸರು ತಗೊಳ್ತೀನಿ, ಬಜರಂಗ್ ದಳ ವಿಚಾರ ಆಗಿರ್ಬೋದು. ಈ ವಿಚಾರಗಳಲ್ಲಿ ಯಾರು ಇದನ್ನ ಪ್ರೊಟೆಕ್ಟ್ ಮಾಡಕ್ ಹೋಗ್ತಾರೋ, ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕು ಅಂತ ಹೋಗ್ತಾರೋ, 1 ವರ್ಷದಿಂದ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್, 1 ವರ್ಷದಿಂದ ಎಲ್ಲರ ಮೇಲೂ ಕೇಸ್ ಹಾಕಿದ್ದಾರೆ. ಯಾರು ನೀವು ಒಬ್ಬರು ಬಾಯಿ ಬಿಡಂಗಿಲ್ಲ, ನೀವು ಗೋರಕ್ಷಣೆ ಮಾಡ್ತೀವಿ ಅಂತ ಹೇಳಂಗಿಲ್ಲ. ಯಾಕೆ ಸರ್? ಗೋರಕ್ಷಣೆ ಕಾಯ್ದೆ ಜಾರಿಯಲ್ಲಿಲ್ವಾ ಈ ರಾಜ್ಯದಲ್ಲಿ ಗೋರಕ್ಷಣೆ ಕಾಯ್ದೆ ಜಾರಿಯಲ್ಲಿದೆ. ಆದ್ರೆ ಮೇಡಮ್, ಲೆಟ್ ಮಿ ಟಾಕ್ ಏನಿದೆ ಗೋರಕ್ಷಣೆ ಕಾಯ್ದೆ ಏನು? ಆದ್ರೆ ಅಲ್ಲ, ಈಗ ಸರ್ ನಾನು ಹೇಳ್ತೀನಿ ಸರ್, ಆದ್ರೆ ಹಿಂದೂ ಕಾರ್ಯಕರ್ತರುಗಳನ್ನ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಯಾವಾಗ ಹಿಂದೂ ಕಾರ್ಯಕರ್ತನ ಕಟ್ಟಾಗ್ತಕ್ಕಂತ ಕೆಲಸ ಹಿಂದೂ ಕಾರ್ಯಕರ್ತರಲ್ಲ. ನಾನು ಹೇಳ್ತೀನಿ ಸರ್, ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಪ್ಲೀಸ್. ಹಿಂದೂ ಕಾರ್ಯಕರ್ತರುಗಳನ್ನ ಸರ್, ಹಿಂದೂ ಕಾರ್ಯಕರ್ತಗಳನ್ನ ಎಲ್ಲರ ಮೇಲೂ ಕೇಸ್ ಬಿದ್ದಿದೆ. 107 ಕೇಸ್ ಎಲ್ಲರ ಮೇಲೂ ಬಿದ್ದಿದೆ. ಎಲ್ಲರಿಗೂ ನೋಟಿಸ್ ಹೋಗಿದೆ 1 ವರ್ಷದಿಂದ ಈಚೆಗೆ. ನೋಟಿಸ್ ಹೋಗಿದೆ, ಕೇಸ್ ಬಿದ್ದಿದೆ. ಈಗ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದಾಗ, ಇವ್ರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಇದೇ ಪ್ರಮೋದ್ ಮುತಾಲಿಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ನಾನು ಹಿಂದೂ ಕಾರ್ಯಕರ್ತ, ಶ್ರೀರಾಮ ಸೇನೆಯ ಮುಖ್ಯಸ್ಥ, ಈ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ನನಗೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಜಿಲ್ಲೆಗೆ ಹೋಗೋದಕ್ಕೆ ನಿರ್ಬಂಧ ಇರ್ತಾರೆ ಅಂತ ಅಂದ್ರೆ ನಾನು ಯಾವ ಸರ್ಕಾರದಲ್ಲಿ ಇದೀವಿ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನನ್ನ ಪ್ರಶ್ನೆ ಏನಾಯ್ತು ನಿಮ್ಗೆ ಅರ್ಥ ಆಗಿದೆ? ನಾನು ಹೇಳ್ತೀನಿ ಸರ್, ನೋಡಿ, ಯಾವುದೇ ಸರ್ಕಾರ ಇದ್ದಾಗ್ಲೂ ಒಂದು ಜಿಲ್ಲೆಗಳಿಗೆ ನಿರ್ಬಂಧ ಹೇರ್ತಕ್ಕಂಥದ್ದು ಅಲ್ಲಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್, DC ಅಥವಾ SP ಅವ್ರ ಮೇಲೆ ಇರುತ್ತೆ. ಯಾಕೆ ಹೇಳ್ತಾರೆ ಹೇಳಿ ಅವ್ರನ್ನ? ಯಾಕೆ ಹೇರ್ತಾರೆ ಅಂತಂದ್ರೆ ಸರ್, ಕೆಲವು ವಿಚಾರಗಳು ಸರ್, ಅದನ್ನ ಕೆಲವು ವಿಚಾರಗಳು ಇರ್ಬೋದು, ಏರಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಆದ್ರೆ ಇದು ಇವತ್ತಿಂದಲ್ಲ ಸರ್, ಇವತ್ತಿಂದ ಮಾಡ್ಕೊಂಡ್ ಬಂದಿರೋದಲ್ಲ ಇದು ಸರ್, ಇವತ್ತಿಂದ ಮಾಡ್ಕೊಂಡ್ ಬಂದಿರೋದಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ಇವತ್ತು ಸ್ವಯಂ ಘೋಷಿತ ಎಮರ್ಜೆನ್ಸಿ ಇದೆ ಕರ್ನಾಟಕದಲ್ಲಿ. 107 ಕೇಸು ಪೊಲೀಸ್ ಸ್ಟೇಷನ್ಗೆ ಕರೆದು ಬಜರಂಗ್ ದಳದ ಕಾರ್ಯಕರ್ತರನ್ನ, ಹಿಂದೂ ಕಾರ್ಯಕರ್ತರನ್ನ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಬಾಂಡ್ ಬರ್ಕೊಡಿ ಅಂತ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ದಾರೆ ಗೊತ್ತಾ ಸರ್? ವಿತ್ ಪ್ರೂಫ್ ಐ ಆಮ್ ಟಾಕಿಂಗ್. ನನ್ನ ಹತ್ರ FIR ಕಾಪಿ ಇದೆ ಸರ್, ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಕರೆದ್ಬಿಟ್ಟು ರಾಜಕೀಯ ಮಾಡಕ್ಕೆ ಮುಂದೆ ಬಂದಿರೋರು ಗೋವನ್ನು ರಫ್ತು ಮಾಡೋರಿದ್ದಾರೆ ಬರ್ಕೊಡಿ ಅಂತ ಹೇಳ್ತಿದ್ದಾರೆ. ನಾನೊಬ್ಬ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ಸರ್, ಇದನ್ನ ಸುಮ್ಮನೆ ಗಾಳಿ ಗುಂಡೊಡೆ ಸ್ವಲ್ಪ ಕೇಳಿ. ಇಲ್ಲಿ ನೋಡಿ, ಇವರು ಗೋವಿನ ಹೆಸರಿನಲ್ಲಿ ರಾಜಕೀಯ ಮಾಡಿರೋರು ಇವರಲ್ಲ. ನೋಡಿ, ಇವತ್ತಿಗೂ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಬೀಫ್. ಬಿಜೆಪಿ ಸರ್ಕಾರದಲ್ಲಿ ರಫ್ತು ಮಾಡೋದ್ರಲ್ಲಿ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್, ರಫ್ತು ಮಾಡೋದ್ರಲ್ಲಿ ನಂಬರ್ 1 ಆಗಿದೀವಿ ರೀ ಭಾರತ. ಯಾಕೆ ಇವರು ನಿಲ್ಸ್ತಾ ಇಲ್ಲ? ಸುಮ್ನೆ ಮಾತಾಡ್ತಾರೆ. ಗೋವನ್ನ ಅಲ್ಲಿ ಬಂದು ಗೋಶಾಲೆನಲ್ಲಿ ಇಟ್ಕೊಂಡು ಅಲ್ಲಿ ಮಾರಾಟ ಮಾಡಿದ್ದಾರೆ, ಅಲ್ಲಿ ಬಿಹೈಂಡ್ ದ ಡೋರ್ಸ್ ಬಂದು ಸೇಲ್ ಮಾಡಿದ್ದಾರೆ. ಅದೆಲ್ಲ NDTV ಕ್ಲಿಯರ್ ಆಗಿ ಓಪನ್ ಮಾಡಿ ತೋರಿಸಿದ್ದಾರೆ. ಜಸ್ಟ್ ಬರೀ ಮೌತ್ ಸರ್ವಿಸ್ ಅಷ್ಟೇ, ಲಿಪ್ ಸರ್ವಿಸ್ ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರ ಮಾತಾಡ್ತಾ ಇದ್ದಾರೆ. ಯಾಕೆ ಇವರು ರಫ್ತು ಮಾಡೋದನ್ನ ತಡೆ ಮಾಡ್ತಿಲ್ಲ? ನಮ್ಮ ದೇಶ ಏನಾದ್ರು ನಂಬರ್ 1 ಪೊಸಿಷನ್ ಅಲ್ಲಿ ಅಂತ ಪ್ರೂವ್ ಮಾಡಿದ್ರೆ, ಅಫಿಷಿಯಲ್ ಡಾಕ್ಯುಮೆಂಟ್ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೊಳ್ತೀನಿ ಸರ್. ನಂಬರ್ 1 ಈಗ ನಾವು ಸುಮ್ಮನೆ ಫೇಕ್ ಯಾಕ್ರಿ ಹೇಳ್ತೀರಿ ಶರೀಫ್ ಅವರೇ? ಸತ್ಯ ಮಾತಾಡಿ. ಫೇಕ್ ಇಂದ ನಾವು ಸುಳ್ಳಿಂದ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಸತ್ಯವನ್ನ ಮಾತಾಡಿ, ಹಿಂದೂಸ್ತಾನವನ್ನ ರಕ್ಷಿಸೋಣ ಎಲ್ಲರೂ. ಮೇಡಮ್ ಮಾತಾಡಿ. ಸರ್, ನಂದು ಈಗ ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ, ಕಾಂಗ್ರೆಸ್ ಬಿಜೆಪಿ. ನೀವು ಕಾಂಗ್ರೆಸ್ನ, ಬಿಜೆಪಿ ನೀವು ಇಲ್ಲ, ಅದನ್ನಿಲ್ಲ, ಇದೆಲ್ಲ ಬೇಡ ಸರ್. ನನಗೆ ನನ್ನ ಹೆಣ್ಮಗಳಿಗೆ, ನನ್ನ ಮಗಳಿಗೆ ಆಗಿದ್ದು ನಷ್ಟ ಏನಿದೆ, ನಾನೊಂದು ತಾಯಿಯಾಗಿ ನನಗೇನ್ ಬೇಕು? ನ್ಯಾಯ ಬೇಕು. ಇವನ್ನ ಇನ್ವೆಸ್ಟಿಗೇಷನ್ ಸುಮ್ಮನೆ ಏನೋ ಮಾಡಿ ಅಲ್ಲ. ನಾಳೆ ಜನರು ಇದನ್ನು ಕೇಳ್ತಾರೆ, ನಾಳೆ ಸ್ಟೂಡೆಂಟ್ಸ್ ಇದನ್ನು ಓದ್ತಾರೆ ಸರ್. ಟ್ವಿಟರ್ಗೆ ಹೋಗಿ ಇಲ್ಲ ಗೂಗಲ್ಗೆ ಹೋಗಿ ಏನಾಗಿತ್ತು ಎಕ್ಸ್ಪ್ಲನೇಷನ್ ಓದ್ತಾರೆ ಸರ್. ನಾವು ಲಾ ಮಾಡ್ತಿದ್ವಿ ಸರ್, ಅದಕ್ಕೆ ಕರೆಕ್ಟಾಗಿ ಏನೇನು ಇಶ್ಯೂ ಇದೆಯೋ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಅವ್ನು ಮಾಡಿದ್ದಾನೆ ಅಂತ ಒಪ್ಕೊಂಡು ಇದ್ದಾನೆ, ಅದು ಆಗಬೇಕು. ಬಟ್ ಅದು ಪ್ರೊಸೀಜರ್ ಏನಿದೆಯೋ ಫಾಲೋ ಮಾಡಿ. ಸೊ ನಾನು ಇಲ್ಲಿಂದ ಹೆಣ್ಣು ಮಕ್ಕಳ ಪರವಾಗಿ ನೋ ಕ್ಯಾಸ್ಟ್ ನೋ ತಾಯಿ ಸರ್ ಜನ್ಮ ಕೊಟ್ಟಿದ್ದು. ಎಷ್ಟೊಂದು ಜನ ರಕ್ತದಾನ ಮಾಡ್ತಾರೆ ಸರ್. ಆ ಹಿಂದೂ ರಕ್ತ, ಇದು ಮುಸ್ಲಿಂ ರಕ್ತ, ಅದು ಅವ್ರವ್ರ ಕಮ್ಯುನಿಟಿ. ಈಗ ಒಬ್ರು ರಾಮನ್ ಫಾಲೋ ಮಾಡ್ತಾರೆ, ಒಬ್ರು ಏನು ಆಂಜನೇಯನ್ ಫಾಲೋ ಮಾಡ್ತಾರೆ. ಈ ತರ ಯಾರು ಏನನ್ನೋ ಫಾಲೋ ಮಾಡ್ಲಿ ಸರ್, ಐ ಆಮ್ ನಾಟ್. ಈಗ ಇದು ಆಗಿದ್ದಕ್ಕೆ ಆ ಹುಡುಗನ್ಗೆ ಒಂದು ಬೌಂಡ್ರಿ ಇರ್ಬೇಕು. ಇದನ್ನ ನಾವು ಡಿಸ್ಕಸ್ ಮಾಡಿ ಎಲ್ಲಿ ನಾವು ತಪ್ಪು ದಾರಿಯಲ್ಲಿ ಹೋಗ್ತಿದ್ವಿ ಚಿಕ್ಕ ಮಕ್ಕಳಿಂದ. ಈಗ ಟೀಚರ್ಸ್ ಇದ್ದಾರೆ, ಈಗ ನನ್ನ ಪೇರೆಂಟ್ಸ್ ಸರ್, ನಾನು SJCIT ಅಂತ ಚಿಕ್ಕಬಳ್ಳಾಪುರ ನಿರ್ಮಲಾನಂದ ಸ್ವಾಮೀಜಿ ಕಾಲೇಜ್ ಸರ್. ಇಲ್ಲಿಂದ ಚಿಕ್ಕಬಳ್ಳಾಪುರ್ಗೆ 2 ವರ್ಷ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ ಸರ್. ನನಗೆ ಮಧ್ಯ ನನ್ನ ಮಕ್ಕಳ ಜೊತೆ ಟೈಮ್ ಎಲ್ಲಿ ಸರ್ ಇದೆ ಸ್ಪೆಂಡ್ ಮಾಡೋಕ್ಕೆ?
ಪ್ರತಿಯೊಂದು ತಾಯಿಗೆ ಅವ್ರ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಬೇಕು, ಹೇಳಬೇಕು ಅವ್ರು. ಎಲ್ಲೋ ಪೋಸ್ಟಿಂಗ್ ಹಾಕ್ತಾರೆ, ಎಲ್ಲೆಲ್ಲೋ ದೂರ ಇದ್ದಾಗ ಈ ಮಕ್ಕಳನ್ನ ಮನೆಗೆ ವಾರ ವಾರ ಬಿಟ್ಟು ಹೋಗ್ತಾರೆ ಸರ್ ಹೆಣ್ಮಕ್ಳು. ಮಕ್ಕಳನ್ನ ಹೆಂಗೆ ಸರ್ ಅವ್ರಿಗೆ ಓದಿಸೋದು ಹೇಳ್ಸೋದು ಆ್ಯಂಡ್ ಸೋ ಮೆನಿ ಅದರ್ ಇಶ್ಯೂ. ಇಂಥದ್ದನ್ನು ನಾವು ಹೆಂಗೆ ಸರಿ ಮಾಡಬೇಕು, ಮಕ್ಕಳು ತಾಯಿ ಜೊತೆ ಒಂದಷ್ಟು ದಿನ ಹೆಚ್ಚಾಗಿರೋಕ್ಕೆ ಏನು ಕಾನೂನುಗಳು, ಹೆಂಗೆ ಅದನ್ನು ನಾವು ಗೌರ್ಮೆಂಟ್ ಕಡೆಯಿಂದ ಪಾಲಿಸೀಸ್ ಏನಾದರೂ ತಂದು ಮಾಡಿಸೋ, ಇಂಥದ್ದನ್ನು ನಾವು ಡಿಸ್ಕಷನ್. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ 12 ಗಂಟೆಯ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಸಮಯದಲ್ಲಿ ಸ್ವತಂತ್ರವಾಗಿ ಏನು ಯಾವ ಭಯ ಇಲ್ಲದೆ ಓಡಾಡುವಂಥ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ಈ ದೇಶ ಇನ್ನು ರಾಮರಾಜ್ಯ ಆಗೋದಕ್ಕೆ ಸಾಧ್ಯ. ಇವತ್ತು ಆ ಸ್ಥಿತಿ ಇದೆಯಾ? ಸರ್ I will not talk about ಇದಕ್ಕೆ ಯಾವುದೇ ಧರ್ಮ ಬಣ್ಣದ ಎಷ್ಟೊಂದು ಜನ ಹೆಣ್ಮಕ್ಳು ಬರೀ ಮುಸ್ಲಿಂ ಈ ತರ ಮಾಡಿದಾರಲ್ಲ, ಹಿಂದೂಸ್ ಅವರು. ನಾನು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಸರ್. ಗಂಡು ಮಕ್ಕಳು ನಮ್ಮ ಒಂದು ರಿಲಿಜನ್, ನಾನು ಹಿಂದೂ, ನಮ್ದ್ರಲ್ಲಿ ಮಾಡಿದ್ದವ್ರದ್ದು ಹೇಳಿದ್ದಾರೆ. ಲವ್ ಮಾಡಿರ್ತಾರೆ, ಎಷ್ಟು ಜನ ಬರಬರವಾಗಿ ಚಾಕು ತಾಂಡು 8 ಬಾರಿ 10 ಬಾರಿ ಚುಚ್ಚಿದ್ದಾರೆ ಅನ್ನೋದು ಹೇಳ್ಬೇಕು ಮೇಡಮ್. ಎಷ್ಟು ಜನ ಕತ್ಕೊಂಡಿದ್ದಾರೆ ಅನ್ನೋದು ಹೇಳ್ಬೇಕಲ್ಲ, ಎಷ್ಟು ಜನ ಕತ್ಕೊಂಡಿದ್ದಾರೆ ಹಿಂದೂ ಯುವಕರುಗಳು ಅಂತ. ಹೆಣ್ಣನ್ನ ದೇವತೆ ಅಂತ ಪೂಜಿಸ್ತಕ್ಕಂಥವ್ರು ಹಿಂದೂ ಯುವಕರುಗಳು ಯಾವತ್ತೂ ಹೆಣ್ಣನ್ನ, ತಾಯಿಯನ್ನ, ತನ್ನ ಹೆಂಡತಿಯನ್ನ, ತನ್ನ ತಂಗಿಯನ್ನ ದೇವರು ಅಂತ ಪೂಜಿಸ್ತಕ್ಕಂಥವ್ರು ಯಾರು ಕೆಲಸ ಮಾಡಲ್ಲ. ನಿಜವಾದ ಎದೆಯ ತಾಯಿ, ಹಿಂದೂ ಎದೆಯ ತಾಯಿ ಹಾಲನ್ನ ಕುಡಿಸ್ತಕ್ಕಂಥ ವ್ಯಕ್ತಿ ಈ ಕೆಲಸ ಮಾಡಲ್ಲ ಸರ್. ಈಗ ನಿಮ್ಮ ಮನಸ್ಥಿತಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಒಂದೇ ಸ್ಕೂಲ್ ಹೋಗ್ತಾರೆ ಸರ್. How can you tell like ಸುರೇಶ್ that? ಅವರೇ, He's invoking, he's provoking all the other Muslims and Christians and ಜಗಳ ಮಾಡಿ ಅಂತ ಪ್ರವೋಕ್ ಮಾಡ್ತಿದ್ದಾರೆ. How can you provoke sir? 3 ಜನನು ಒಂದು ಸ್ಕೂಲ್ ಅಲ್ಲಿ ಇದ್ದಾರೆ ಸರ್, ಒಂದು ಕ್ಲಾಸ್ ಅಲ್ಲಿ ನಡೀತಿದ್ದಾರೆ ಪಾಠ. How can you tell like that? ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ ಸರ್. ಶರೀಫ್ ಸರ್ ಮಾತಾಡ್ತೀನಿ, ನಾನು ಅವಾಗ್ಲಿಂದ ಬಂದಾಗ್ಲಿಂದ ಹೇಳ್ತಿದ್ದೀನಿ, ಯಾರೇ ಮಾಡ್ಲಿ ಇದನ್ನ ಖಂಡಿಸಬೇಕು ಅಂತ. ಇಲ್ಲ ಮುಸ್ಲಿಮ್ಸ್, ಇಲ್ಲ ಈಗ ನನ್ನ ಕ್ಲಾಸ್ ಅಲ್ಲಿ ಸತ್ಯ ಮಾತಾಡಿದ್ರೆ ಕೂಗಾಡೋದು ಬೇಡ. ನಾನು ಹೇಳ್ತಿರೋ ಸತ್ಯ ಸರ್, ಸತ್ಯ ಮಾತಾಡಿದ್ರೆ ಕೂಗಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೆಂಗೆ ಅಂದ್ರೆ ಸರ್, ಕೆಲವ್ರು ಸಂಬಂಧಪಟ್ಟವ್ರಿಗೆ ಏನಾದ್ರು ಸತ್ಯ ಹೇಳ್ಬಿಟ್ರೆ ನಾವು ಕೂಗಾಡೋಣ, ಕಿರ್ಚಾಡೋಣ ಅಂತ ಅನ್ಸುತ್ತೆ. ಶರೀಫ್ ಸರ್ ಮಾತಾಡ್ತಿದ್ರಿ. ಕುಟ್ಟಣ್ಣ ಅವರೇ, ಸ್ವಲ್ಪ ಕೇಳ್ಬೇಕು, ತಾಳ್ಮೆಯಿಂದ ಕೇಳಿ. ನಿಮ್ಗೆ ತಾಳ್ಮೆ ಇದಲ್ಲ, ಸ್ವಲ್ಪ ಕೇಳಿ. ತಾಯಿಯ ಕಾಲಡಿಯಲ್ಲಿ ಸ್ವರ್ಗ ಇದೆ ಅಂತ ಹೇಳಿರುವ ಪ್ರವಾದಿಯ ಧರ್ಮ ಇದು, ಅರ್ಥ ಮಾಡ್ಕೊಳ್ಳಿ. ಹೆಂಗಸರು ಕೊಡ್ಬೇಕಾಗಿರೋ ಮರ್ಯಾದೆ ಅದನ್ನ ಯಾರು ಹೇಳ್ಕೊಟ್ಟಿದ್ರು? ನಾವು ಪ್ರವಾದಿಯವ್ರ ಬಗ್ಗೆ ನಮಗೆ ಗೌರವ ಇದೆ ಸರ್, ಪ್ರವಾದಿಯವ್ರ ಬಗ್ಗೆ ಗೌರವ ಇದೆ. ಇವತ್ತು ಹೋಗ್ತಾ ಇರ್ತಕ್ಕಂಥ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಅದೇ ಕಾಲಡಿ ಹಾಕೊಂಡು ಕುತ್ತಿಗೆ ಕುಯ್ತಾರಲ್ಲ ISIS ಸಂಘಟನೆಯವ್ರು ಏನ್ ಮಾಡ್ತಿದ್ದಾರೆ ಸರ್? ಎಲ್ಲ ಹೆಣ್ಮಕ್ಳುಗಳನ್ನ ಕೇರಳ ಸ್ಟೋರಿ ನೋಡಿದೀರಾ ನೀವು? ಲವ್ ಜಿಹಾದ್ ಕೇರಳ ಸ್ಟೋರಿ ನೋಡಿದೀರಾ? ಎತ್ಕೊಂಡೋಗಿ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳುಗಳನ್ನ ಸಾಯಿಸ್ತಾರಲ್ಲ, ಪಾಕಿಸ್ತಾನದಲ್ಲಿ ಸಾಯಿಸ್ತಾರಲ್ಲ. ಕೇರಳ ಸ್ಟೋರಿ ಮೂವಿ ನೋಡಿ ನೀವು ಒಂದ್ಸಲ, ಎಷ್ಟು ಜನ ಖಂಡಿಸಿದಿರಿ ನೀವು? ಇದೇ ಕೇರಳದ ಪಿಣರಾಯಿ ಅವರು ಮನೆ ದೂರದರ್ಶನದಲ್ಲಿ ಫಿಲ್ಮ್ ಬರ್ತಾ ಇದೆ ಅಂತಂದ್ರೆ ಕೇರಳ ಸ್ಟೋರಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕೇರಳ ಸ್ಟೋರಿ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಚುನಾವಣೆ ಹತ್ರ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಮುಸಲ್ಮಾನರು ಬೇಜಾರು ಈ ಹಿಂದೂಗಳಿಗೆ ಸರ್ ಮಾತಾಡಿ. ನಾವು ಮಾತಾಡುವಾಗ ಬೊಗಳೋದನ್ನ ಸ್ವಲ್ಪ ನಿಲ್ಲಿಸಿ. ಬೊಗಳೋದು ನೀವ್ರಿ, ನಾವಲ್ಲ. ಕರೆಕ್ಟ್ ಭಾಷೆ ಮೇಲೆ ಇಡ್ತಾ ಇರ್ಲಿ. ಬೊಗಳೋದು ನೀವ್ರಿ, ಬೊಗಳ ಸಂಸ್ಕೃತಿ ನಿಮ್ದು, ನಂದಲ್ಲ. ಗೊತ್ತಾಯ್ತಾ? ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮಾತಾಡ್ರಿ, ಸುಮ್ಮನೆ ಬಾಯಿ ಬಂದ ಅಸಂವಿಧಾನಿಕ ಪದಗಳನ್ನ ಉಪಯೋಗಿಸಬೇಡಿ. ಡೋಂಟ್ ಯೂಸ್ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್. ಯಾರು ಕೂಡ ಅಸಂವಿಧಾನಿಕ ಪದಗಳನ್ನ ಬಳಸೋದು ಬೇಡ. ನಾನು ಬಳಸಿಲ್ಲ, ನೀವು ಬಳಸಬೇಡ್ರಿ. ನಾನು ನಿಮ್ಗೆ ಚೆನ್ನಾಗಿ ಮಾತಾಡಬಲ್ಲೆ. ಅವ್ರಿಗೂ ಸ್ವಲ್ಪ ಅವಕಾಶ ಕೊಡೋಣ ಸರ್. ಹೇಳಿ ಸರ್, ಮಾತಾಡಿ. ಅವ್ರನ್ನ ಬೊಗಳೋದು ನಿಲ್ಸಕ್ಕೆ ರೀ, ಕರೆಕ್ಟ್ ಆಗಿ ಮಾತಾಡ್ರಿ, ಭಾಷೆ ಮೇಲೆ ಇಡ್ತಾ ಇರ್ಲಿ. ಯಾರೀ ಬೊಗಳ್ತಾ ಇರೋದು? ಏನ್ರಿ ಮಾತಾಡ್ತೀರಾ? ನಿಮ್ಗೆ ಇಂಡಿಯನ್ ಕಲ್ಚರ್ ಗೊತ್ತಿಲ್ವೇನ್ರಿ? ನಿಮ್ಗೆ ಭಾರತೀಯ ಸಂಸ್ಕೃತಿ ಏನ್ರಿ ಬೊಗಳೋದು ಅಂತ ಅನ್ನೋದು? ನಿಮ್ಗೆ ಡಿಬೇಟ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಬೊಗಳೋದು ಅನ್ನೋದು ಭಾರತೀಯ ಸಂಸ್ಕೃತಿನ? ಇದು ನಿಮ್ಮ ಕಲ್ಚರ್ ನ ತೋರಿಸುತ್ತೆ. ಇದು ನೀವು ಮಾತಾಡ್ತಾ ಇರೋ ಭಾಷೆ ನಿಮ್ಮ ಕಲ್ಚರ್ ನ ತೋರಿಸುತ್ತೆ. ದಿಲೀಪ್ ಅವರ ಹೋಲ್ಡ್. ಯಾರು ಕೂಡ ಅಸಂವಿಧಾನಿಕ ಪದಗಳನ್ನ ಬಳಸೋ ಅಗತ್ಯ ಇಲ್ಲ. ಏನಿದೆ ಚರ್ಚೆ ಮಾತಾಡಿ. ನೋಡಿ, ಮಾತಾಡುವಾಗ ತಾಳ್ಮೆ ಇರ್ಬೇಕು. ಒಬ್ರು ಮಾತಾಡುವಾಗ ಅದೇ ಹೇಳಿ, ಬೊಗಳೋದು ಬೆಲ್ಲ ಬೇಡ ಅಡ್ಡಿ ಬರೋದು, ಅಲ್ಲಿ ಸ್ಟಾಪ್ ಮಾಡೋದು, ಅವ್ರ ಮಾತು ನಾವು ಕೇಳಿಸ್ಬೇಕಂತ ಉದ್ದೇಶ ಇರೋದು ಇದೆಲ್ಲ ಬೇಕಿಲ್ಲ. ಮಾತಾಡುವಾಗ ತಾಳ್ಮೆಯಿಂದ ಕೇಳಿ. ನಾನು ಕೇಳಿದ್ದೀನಿ. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಮಾಡೋದೇನಂದ್ರೆ, ಇಲ್ಲಿ ಧರ್ಮವನ್ನು ಉಪಯೋಗಿಸಿ ಲವ್ ಜಿಹಾದ್ ಅಂತ ಒಂದು ಹೆಸರು ಕೊಡುತ್ತಿದ್ರಲ್ಲ,
ಲವ್ ಜಿಹಾದ್ ಎಂಬ ಒಂದು ಪದವನ್ನು ನಾವೇ ಕೊಡ್ಲಿಲ್ಲ, ಮುಸಲ್ಮಾನರು ಕೊಡ್ಲೇ ಇಲ್ಲ, ಯಾವುದೇ ಸಂಸ್ಥೆಯನ್ನು ಕೊಡ್ಲಿಲ್ಲ. ಮತ್ತೆ ನೀವು ಹೇಳುವಂತದ್ದು ಲವ್ ಜಿಹಾದ್ ಏನಾದ್ರೂ ಸತ್ಯವಾಗಿದ್ರೆ ಇವತ್ತಿಗೆ ಇಷ್ಟು ವರದಿಗಳು ನಡೆದ ನಂತರ ಕೂಡ ಎಲ್ಲಿ ಕೂಡ ಒಂದು ಕಾನೂನು ರೀತಿಯಲ್ಲಿ ಒಂದು ರಿಪೋರ್ಟ್ ಕೂಡ ಒಂದು ವರ್ಡಿಕ್ಟ್ ಕೂಡ ಕೊಡ್ಲಿಲ್ಲ. ಒಂದ್ ನಿಮಿಷ. ಉತ್ತರ ಪ್ರದೇಶದಲ್ಲಿ ಲವ್ ಜಿಹಾದ್ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ನಿಮ್ ಗಮನದಲ್ಲಿರಲಿ, 2021ನೇ ಇಸ್ವಿನಲ್ಲಿ ಉತ್ತರ ಪ್ರದೇಶದಲ್ಲಿ ಆದಿ ಯೋಗಿತ್ಯಾನಾಥ್ ರವರು ಲವ್ ಜಿಹಾದ್ ತಡೆ ಕಾಯ್ದೆಯನ್ನು ತಗೊಂಡ್ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರ ಸರ್ಕಾರ ತರಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಈಗ ಬೇಕಾಗಿಲ್ಲ ಸರ್, ಹೇಳ್ತಾ ಇದೀನಿ ಸರ್, ಅದು ಅನಗತ್ಯ. ಕಾನ್ಸ್ಟಿಟ್ಯೂಷನ್ ಬಂದಿಲ್ಲ. ನಾವು ಚರ್ಚೆ ಮಾಡ್ತಾ ಇರೋದು ಯಾವುದು? ಹುಬ್ಬಳ್ಳಿಯ ನೇಹ ಸಾವಿಗೆ, ನೇಹ ಸಾವಿಗೆ ಕಾರಣ ಲವ್ ಜಿಹಾದ್. ಕಂಪ್ಲೀಟ್ ಲವ್ ಜಿಹಾದ್. ಅವ್ರ ತಂದೆನೇ ಹೇಳಿದ್ದಾರೆ ಅಫಿಷಿಯಲ್ ಆಗಿ. ಇನ್ವೆಸ್ಟಿಗೇಷನ್ ಆಫೀಸರ್ ಸರ್, ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ಸರ್. ನ್ಯಾಯಾಧೀಶರ ಅವರು ಉಡ್ಸಿದ ತಂದೆ, ಅವರ ಎತ್ತ ತಂದೆ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಮಾತಾಡಬಾರ್ದು. ನನಗೆ ಬಹಳ ನೋವಿದೆ, ಬಹಳ ತೊಂದರೆ ಇದೆ. ಮುಖ್ಯಮಂತ್ರಿಗಳು ನಡ್ಕೊಂಡಿರೋದು ಒಂದು ಟ್ವೀಟ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಲವ್ ಜಿಹಾದ್ ಅಂತ ಉಡ್ಸಿದ ತಂದೆ, ಎತ್ತ ತಂದೆ ಹೇಳಿದ್ದಾರೆ. ಅವ್ರು ನಾವು ಬಗ್ಗೆ ಯಾರು ಮಾತಾಡ್ತಾರ ಸರ್? ನಿಜವಾಗ್ಲೂ ನೋವಾಗಿರೋದು ತಂದೆಗಲ್ವಾ ಸರ್? ತಂದೆ ಸ್ಟೇಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾರಲ್ಲ, ತಂದೆ ಅವ್ರು ಹೇಳಿದ್ರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು ಲವ್ ಜಿಹಾದ್. ಒಂದ್ ಸೆಕೆಂಡ್ ತಡೀರಿ. ಈಗ ಚರ್ಚೆ ಮಾಡಕ್ ಬಂದಿದ್ದೀವಿ, ನೀವು ಎಲ್ರಿಗೂ ಅವಕಾಶ ಕೊಡ್ಬೇಕಲ್ವಾ? ಮಾತಾಡೋಣ. ಈಗ ಸರ್ ಮಾತಾಡಿ ಸರ್, ಮುಂದುವರಿಸಿ ಸರ್. ಇಲ್ಲಿ ನೋಡಿ, ನಾನು ಇಂಥವ್ರ ಜೊತೆಗೆ ನಾನು ವಿವಾದ ಮಾಡೋದಿಲ್ಲ. ಆಕ್ಚುಲಿ ಇಟ್ಸ್ ವೇಸ್ಟ್ ಆಫ್ ಟೈಮ್. ಯಾಕಂತ ಹೇಳಿದ್ರೆ ಇವ್ರು ಬರೀ ಅಲಿಗೇಷನ್ ಮಾಡಕ್ ಮಾತ್ರ ಮುಂದೆ ಬರ್ತಿದ್ದಾರೆ, ಅನ್ಸೈಂಟಿಫಿಕ್ ಆಗಿ ಮಾತಾಡ್ತಿದ್ದಾರೆ, ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮಾತಾಡ್ತಿದ್ದಾರೆ, ಅನ್ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಈ ಕಾನೂನಿಗೆ ಬೆಲೆ ಕೊಡದೇ ಇರುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸೆಕ್ಷನ್ 150 ಅವ್ರ ಮೇಲೆ ಜಾರಿ ಆಗತ್ತೆ, ಸೆಕ್ಷನ್ 295 ಅವ್ರ ಮೇಲೆ ಜಾರಿ ಆಗತ್ತೆ. ಯಾಕಂದ್ರೆ ಬಿಜೆಪಿ ಅವರು ಒಂದ್ ಸೆಕೆಂಡ್ ಅಲ್ಲಲ್ಲ, ಈ ಬೆದರಿಕೆಗಳನ್ನ ಹಾಕದ್ ಬಿಡಿ ಸರ್. ಶರೀಫ್ ಸರ್, ಈಗ ದೇಶವನ್ನ ರಕ್ಷಣೆ ಮಾಡಬೇಕು ಅಂತ ಇರೋರು, ಒಂದ್ ಸೆಕೆಂಡ್, ದೇಶವನ್ನ ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತ ಅಧಿಕಾರಕ್ಕೆ ಬಂದಿರೋರು ನಾವು. ದಿಲೀಪ್ ಅವರೇ, ಈಗ ಧರ್ಮ ರಕ್ಷಣೆ ಅಥವಾ ದೇಶ ರಕ್ಷಣೆ ಯಾರಿಗೆ ಗುತ್ತಿಗೆ ಕೊಟ್ಟಿಲ್ಲ, ನಾವು ಚರ್ಚೆ ಮಾಡೋಣ. ಶರೀಫ್ ಅವರೇ, ಈಗ ಇಂಥ ಘಟನೆಗಳು ಮರುಕಳಿಸಬಾರ್ದು. ಎಲ್ಲಿಯೂ ಕೂಡ ಯಾರು ಕೂಡ ಇದನ್ನು ಬೆಂಬಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಘಟನೆಗಳು ಮರುಕಳಿಸದ ಹಾಗೆ, ಅದಕ್ಕೆ ರಾಜಕೀಯ ಧರ್ಮದ ಬಣ್ಣ ಕಟ್ಟದ ಹಾಗೆ ರಾಜ್ಯದ ಜನತೆ, ದೇಶದ ಜನತೆ ಮತ್ತು ಸರ್ಕಾರಗಳು, ನಾವು ನೀವು ಸಂಘ ಸಂಸ್ಥೆಗಳು ಯಾವ ರೀತಿ ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ? ನೋಡಿ, ನಾವು RSS ಆಗ್ಲಿ, ಬಜರಂಗ್ ದಳ ಆಗ್ಲಿ, ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ಒಗ್ಗಟ್ಟಾಗಿ ಜೀವನ ಮಾಡ್ಬೇಕಂತ ನಾವು ಉದ್ದೇಶಿಸ್ತಿದ್ದೀವಿ. ಇದರಲ್ಲಿ ಅವ್ರಿಗೆ ನಾವು ಯಾವ ರೀತಿಯಲ್ಲಿ ನಾವು ಸಹಕಾರ ಕೊಡ್ಬೇಕೋ ಅದಕ್ಕೆ ಮುಂದೆ ಬಂದು ಸಹಕಾರ ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಒಬ್ಬ ಹೆಂಗಸು, ಆ ಹಿಂದೂ ಹೆಂಗಸ ಮೇಲೆ ಯಾರಾದ್ರೂ ಮುಸ್ಲಿಂ ದೌರ್ಜನ್ಯ ಮಾಡೋದನ್ನ ತಡೆ ಮಾಡಕ್ಕೆ ಇದೇ ದಾರಿ ಅಂತ ಹೇಳಿದ್ರೆ ಆ ದಾರಿಯನ್ನ ಫಾಲೋ ಮಾಡಕ್ಕೂ ನಾನು ಸಿದ್ಧವಾಗಿದ್ದೇನೆ. ನಮ್ಮಲ್ಲಿ ಇರುವ ಎಲ್ಲರೂ ಸಿದ್ಧವಾಗಿದ್ದೀವಿ ಅಂತ ನಾನು ಇಲ್ಲಿ ಘೋಷಣೆ ಮಾಡ್ತಿದ್ದೇನೆ. ಏನ್ ಬೇಕಿದೆ, ಏನ್ ಮಾಡ್ಬೇಕು, ಮುಸಲ್ಮಾನರು ಏನ್ ಮಾಡ್ಬೇಕು, ಮಾತಾಡ್ಸ್ಬಾರ್ದಾ? ರೈಟ್, ಮುಂದೆ ಬರೋಣ. ಮುಸಲ್ಮಾನರು ಯಾವುದೇ ಒಂದು ಹಿಂದೂ ಹೆಂಗಸ ಜೊತೆಗೆ ಮಾತಾಡ್ಸ್ಬಾರ್ದಾ? ನಾವು ಸಿದ್ಧವಾಗಿದ್ದೀವಿ. ಏನ್ ಬೇಕು ನಾವು ಬರ್ತೀವಿ ಸ್ವಾಮಿ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡ್ಬೇಡಿ, ಶಿ ಇಸ್ ಮೈ ಸಿಸ್ಟರ್. ಅವರು ನೇಹ ಬಂದು ನನ್ನ ಸಹೋದರಿ ಅಂತ ನಾನು ಹೇಳ್ಕೊಡ್ತೀನಿ, ಘೋಷಿಸ್ತಾ ಇದ್ದೀನಿ. ಬರೀ ಬಾಯಿ ಮಾತಲ್ಲ, ಇಲ್ಲಿ ನನ್ನ ಆಳವಾದ ಹೃದಯದ ಮಾತಿದ್ದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಪುಟ್ಟಣ್ಣ ಅವರೇ. ಇದರಲ್ಲಿ ರಾಜಕೀಯ ಮಾಡಕ್ಕೆ ಏನ್ ಕಾರಣ ಇರಬಾರ್ದು. ಇಲ್ಲಿ ಧರ್ಮದ ಆಧಾರದಲ್ಲಿ ಏನು ನೀವು ಮಾತಾಡಕ್ ಹೋಗ್ತಿರೋ ಅದು ಅಸಹ್ಯವಾಗ್ತಿದೆ. ನಿಮ್ ಜೊತೆಗೆ ಕೈ ಜೋಡಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇದೀನಿ. ನಾನ್ ಮಾತ್ರ ಅಲ್ಲ, ನಾನ್ ಕರ್ಕೊಂಡ್ ಬರ್ತೀನಿ ಎಲ್ಲರನ್ನು. ನಮ್ಮ ಸಮುದಾಯದಲ್ಲಿ ಇರುವಂತಕ್ಕಂತಹ ಎಲ್ಲ ಗಣ್ಯ ನಮ್ಮ ಪಂಡಿತರನ್ನು, ಉಲಮಾಗಳನ್ನು ಜೋಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ ಸ್ವಾಮಿ. ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅದು ಕೊಡಕ್ಕೆ ನಾನು ಸಿದ್ಧವಾಗಿದ್ದೇನೆ. ಶರೀಫ್ ಸರ್, ಚರ್ಚೆ ಮುಂದುವರಿಸೋಣ. ಚರ್ಚೆ ಮುಂದುವರಿಯುತ್ತೆ. ಈಗ ಒಂದು ವಿರಾಮ ತೆಗೆದುಕೊಳ್ತೀವಿ. ಈಗ ಒಂದು ವಿರಾಮ.